ನಮ್ಮ ಮಾಧ್ಯಮ ಸ್ನೇಹಿತರ ಸಹನೆ ಹಾಗೂ ಸಹಕಾರ ಕೂಡ ಈಗಲೇ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಆದರೆ ವಿಷಯ ಭಾಳ ಪ್ರಮುಖವಾಗಿರೋದ್ರಿಂದ ತಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ರಾಹುಲ್ ಗಾಂಧಿ ಅವರು ದಿಲ್ಲಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಬೆಂಗಳೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ರೀತಿ ಮತಕಳ್ಳತನ ಆಗಿದೆ ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ಒಂದು ಪ್ರೆಸೆಂಟೇಷನ್ ಅಂತ ಒಂದು ಮುಂದಿನ ಭಾಗ ಅಂತ ನಾವು ಹೇಳ್ಬೋದು. ಇದು ಯಾಕಂದರೆ ಮಾಧ್ಯಮದಲ್ಲಿರ್ಬೋದು ಅಥವಾ ಸಾರ್ವಜನಿಕರಲ್ಲಿರ್ಬೋದು ಕೆಲವು ಸಂಶಯಗಳಿವೆ, ಕೆಲವು ಗೊಂದಲಗಳು ಕೂಡ ಇವೆ. ಅದಕ್ಕೆಲ್ಲ ಕೂಡ ಒಂದು ಉತ್ತರ ಕೊಡುವಂಥ ಪ್ರಯತ್ನ ನಾನಿವತ್ತು ಮಾಡಲಿಕ್ಕೆ ಹೊರಟಿದ್ದೇನೆ. ಸ್ನೇಹಿತರೆ, ತಮ್ಗೆ ಗೊತ್ತಿರೋ ಹಾಗೆ ಕಳೆದ ಬೆಂಗಳೂರು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ 6,26,208 ವೋಟ್ ಬಿತ್ತು. BJP ಅವರಿಗೆ 6,58,915. ಅವ್ರ ಮಾರ್ಜಿನ್ನು ಬರೀ 32,707. ನಮ್ಮ ಕ್ಯಾಂಡಿಡೇಟಿಗೆ ಮಹದೇವಪುರ ಬರೋದಕ್ಕಿಂತ ಮುಂಚೆ, ಪೋಲಿಂಗ್ ಬೂತ್ಸ್ ಬರೋದಕ್ಕಿಂತ ಮುಂಚೆ ಸುಮಾರು 75,000ದಿಂದ 80,000 ಲೀಡ್ ಇತ್ತು. ಇದು ಒಂದೇ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟಿಗೆ 1,15,586, BJP ಕ್ಯಾಂಡಿಡೇಟಿಗೆ 2,29,637 ಲೀಡು 1,14,046ಕ್ಕೆ ಇರ್ತು. ಈಗ ಈ ಅಂಕಿಅಂಶಗಳು ತಮ್ಮ ಹತ್ರ ಸಿಗುತ್ತೆ ಎಲೆಕ್ಷನ್ ಕಮಿಷನಲ್ಲಿ. ನಾನು ನಿಮ್ಮ ಗಮನ ಎಲ್ಲ ಸೆಳಿಬೇಕಂತ ಇದ್ದೀನಿ ಅಂದರೆ, ನಿಮ್ಮ ಮಹದೇವಪುರ ಅಸೆಂಬ್ಲಿನಲ್ಲಿ 2018 ಅಸೆಂಬ್ಲಿನಲ್ಲಿ 5,04,850 ಮತದಾರರಿದ್ದರು. 2019ರಲ್ಲಿ ಲೋಕಸಭಾ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ ನಡೆದಿದ್ದು ತಮ್ಗೆ ತಿಳಿದ ಹಾಗೆ ಲೆಸ್ ದೆನ್ ಅ ಇಯರ್, 11 ತಿಂಗಳು ಒಳಗಡೆ. 2009ನೇ ಲೋಕಸಭಾದಲ್ಲಿ 5,01,284 ಇತ್ತು. ನೋಡಿ, ಇಲ್ಲಿ 2018 5.4, ಲೋಕಸಭಾದಲ್ಲಿ 5.01, 3,566 ಮತಗಳು ಕಮ್ಮಿ ಆಗಿತ್ತು. ಅದಾದಮೇಲೆ 2023ಕ್ಕೆ ಹೋದರೆ ಈ 5,01,000 ಏನಿದೆ 6,07,255 ಆಗುತ್ತೆ. ಯಾವಾಗ? 2023 ಅಸೆಂಬ್ಲಿನಲ್ಲಿ. ಲೋಕಸಭಾ ನಾನು ಹೇಳ್ದಂಗೆ 10-11 ತಿಂಗಳಲ್ಲಿ ದಿಸ್ ಜಂಪ್ಸ್ ಟು 6,59,826, an addition of 52,575. ಹಿಂದಿನ ಇದರಲ್ಲಿ 3,500 ಕಮ್ಮಿ ಆಗುತ್ತೆ. 2019ರಿಂದ 2023 1 ಲಕ್ಷ ಜಾಸ್ತಿ ಆಗುತ್ತೆ. ಸಹಜವಾಗಿ 5 ವರ್ಷದಲ್ಲಿ ಸಹಜವಾಗಿ ಜಾಸ್ತಿ ಆಗೋದು, ತೊಂದರೆ ಇಲ್ಲ. ಆದರೆ 4-5 ವರ್ಷದಲ್ಲಿ 1 ಲಕ್ಷ ಚಿಲ್ಲರೆ ಜಾಸ್ತಿ ಆಗಿದ್ರೆ ಬರೇ 10 ತಿಂಗಳಲ್ಲಿ ಅದರ ಅರ್ಧ ಅಷ್ಟು ಜಾಸ್ತಿ ಆಗಿದೆ. ಈಗ ಬಿಟ್ವೀನ್ 2023 ಅಸೆಂಬ್ಲಿ ಆ್ಯಂಡ್ 24 ಲೋಕಸಭಾ ಅಡಿಷನಲ್ ವೋಟ್ಸ್ ಆಫ್ 52,575 ಬಂದಿದೆ. ನಾನು ಹೇಳ್ದಂಗೆ 5,01,274 2019, ಅದು
6,07,255 2023ರಲ್ಲಿ 4 ವರ್ಷ ತಗೋತು. ಆದರೆ 52,575 ಓಟು ಬರೀ 11 ತಿಂಗಳಲ್ಲಾಗಿದೆ. ಅಂದರೆ ಈ 11 ತಿಂಗಳಲ್ಲಿ ಪ್ರತಿದಿನ 160 ಮತಗಳು ಆ್ಯಡ್ ಆಗಿದೆ. ಎವ್ರಿ ಡೇ 160 ಪೀಪಲ್ ಹ್ಯಾವ್ ಬೀನ್ ಆ್ಯಡೆಡ್ ಟು ದ ವೋಟರ್ ಲಿಸ್ಟ್. ಇದನ್ನು ರಾಹುಲ್ ಗಾಂಧಿ ಅವ್ರ ಟೀಮ್ ಇರ್ಬೋದು, ಮನ್ಸೂರ್ ಅವ್ರ ಟೀಮ್ ಇರ್ಬೋದು, ಸಂಪೂರ್ಣವಾಗಿ ವೆರಿಫೈ ಮಾಡಿದ್ರು. ಏನಿದೆ, ಯಾಕೆ 4 ವರ್ಷದಲ್ಲಿ 1 ಲಕ್ಷ, 11 ತಿಂಗಳಲ್ಲಿ 52,000, ಹಾಫ್ ಆಫ್ ಇಟ್ 50% ಅಗೇನ್ ಜಂಪ್ ಆಗಿದೆ. ಹೇಗೆ ಅಂತ, ಎವ್ರಿ ಡಾಕ್ಯುಮೆಂಟ್ that we are showing you today or that we will submit to Election Commission is verified by government sources, is verified by Election Commission of India and is got through RTI. ಯಾರು ಕೂಡ ಗಾಳಿನಲ್ಲಿ ಗುಂಡು ಹಾರಿಸೋ ಕೆಲಸ ಮಾಡ್ತಾ ಇಲ್ಲ. BJPಯವರು ಏನಾದರೂ ಹೇಳ್ಬೋದು, ನಾವು ಇವತ್ತೇನು ಡೇಟಾ ತೋರಿಸ್ತಾ ಇದ್ದೀವಿ ತಮಗೆ, ಅದನ್ನು ವೆರಿಫೈ ಮಾಡಿ, ಸರ್ಕಾರದಲ್ಲಿ ವೆರಿಫೈ ಮಾಡಿ, ಕೇಂದ್ರ ಸರ್ಕಾರದಲ್ಲಿ ವೆರಿಫೈ ಮಾಡಿ, ಚುನಾವಣೆ ಆಯೋಗದಲ್ಲಿ ವೆರಿಫೈ ಮಾಡಿ, ನೀವು RTI ಬೇಕಾದರೆ ಹಾಕ್ಕೊಳ್ಳಿ. ಇವತ್ತು ಈ ನಂಬರ್ ಯಾಕೆ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾವುದು 52,575 ನಾನು ಹೇಳ್ದಂಗೆ 11 ತಿಂಗಳಲ್ಲಾಗಿದೆ. ಯಾಕೆ ಇದು ಇಂಟ್ರೆಸ್ಟಿಂಗ್ ಅಂದರೆ, ECI ಗೈಡ್ಲೈನ್ಸ್ ಏನು ಹೇಳುತ್ತೆ, ಚುನಾವಣೆ ಆಯೋಗ ಗೈಡ್ಲೈನ್ ಏನಿರುತ್ತೆ, ದಯವಿಟ್ಟು ಇಲ್ಲಿ ಗಮನಿಸ್ಬೇಕು. ಸ್ವಲ್ಪ ಝೂಮ್ ಮಾಡ್ಬೋದಾ ಇದು? ನೋಡಿ, ಇದೇನು ತೋರಿಸ್ತಾ ಇದ್ದೀವಿ ನಿಮಗೆ, ಎಲೆಕ್ಷನ್ ಕಮಿಷನ್ ಅವರ ಮ್ಯಾನ್ಯುವಲ್. ಎಲೆಕ್ಷನ್ ಕಮಿಷನ್ ಮ್ಯಾನ್ಯುವಲಿಗೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ಸ್ ಅಂತ ಒಂದು ಬುಕ್ಲೆಟ್ ಇರುತ್ತೆ. ದಟ್ಸ್ ಓಕೆ, ಬುಕ್ಲೆಟ್ ಇರುತ್ತೆ. ಕ್ವೆಶ್ಚನ್ ನಂಬರ್ 16 on supervision and checks. Question number 16 on supervision and checks, para 3 ಏನು ಹೇಳುತ್ತೆ ಅಂದರೆ, ಅದರಲ್ಲಿ above the supervisors each ARO is to verify 1% of the BLO's verification work randomly selected from different parts under him. AERO also field checks households with more than 10 electors, abnormal gender ratio and the first 20 polling stations with highest number of additions or deletions under his charge. AERO also separately field checks 1% of additions and deletions, giving focus on such part of electoral rolls where proposed addition of electorals is 4%. ನೋಡಿ, giving focus on such part of electoral rolls where proposed addition of election is 4% over previous electoral rolls. Both accepted as well as rejected cases are checked in those cases. Statutorily, point number 5 nodi, statutorily accountability rests with ERO is responsible for delivering an error-free role under overall supervision of the commission. ಎರರ್-ಫ್ರೀ ರೋಲ್ ಕೊಡುವುದ ಜವಾಬ್ದಾರಿ ನಿಮ್ಮ EROದು ಅಂಡರ್ ದ ಸೂಪರ್ವಿಷನ್ ಆಫ್ ದ ಕಮಿಷನ್. ಕೈಂಡ್ಲಿ ಝೂಮ್ ಔಟ್. ಈಗ ಇದು 52,000, ನಾನು ಹೇಳ್ದಲ್ಲ 52,575. ಯಾಕೆ ಇಂಟ್ರೆಸ್ಟಿಂಗ್ ನಂಬರ್ ಅಂದರೆ, ವಿತಿನ್ ದಟ್ ಟೈಮ್ ಫ್ರೇಮ್ 4%ಗಿಂತ ಜಾಸ್ತಿ ಆಗಿದೆ. ಇಟ್ ಈಸ್ 8.66%. 4%ಗಿಂತ ಜಾಸ್ತಿ ಆಗಿದ್ರೆ ದಿಸ್ ರೂಲ್ ಶುಡ್ ಹ್ಯಾವ್ ಕಿಕ್ಡ್ ಇನ್. ಆಯ್ತಾ, ಕಮಿಷನ್ ಅವ್ರ ಜವಾಬ್ದಾರಿ ಮಾಡಿದ್ರ ಅಂತ ನಾವು ಕೇಳ್ತಾ ಇರೋದು. ಇದಂತೂ ಈ ಕಾನೂನಂತೂ ನಾವು ಸೃಷ್ಟಿ ಮಾಡಿಲ್ಲ, ಎಲೆಕ್ಷನ್ ಕಮಿಷನ್ ಅವ್ರದ್ದೇ ಕಾನೂನು. ಸೊ ಹಾಗಾಗಿ ಇದು ಫೀಲ್ಡ್ ಚೆಕ್ಕು ಮಾಡಿದಾರ ಇಲ್ಲ, ಮಾಡಿದ್ದಿದ್ರೆ ಹೀಗಾಗ್ತಾ ಇತ್ತಾ? ಇದ್ರ ಬಗ್ಗೆ ಪ್ರಜಾವಾಣಿನಲ್ಲಿ ಮುಖಪುಟದಲ್ಲಿ ರವಿವಾರ ಬಂದಿದೆ. ಅಲ್ಲಿನ ಬೇರ್ಮಟ್ಟದ ಅಧಿಕಾರಿಗಳು ಹೇಳ್ತಾರೆ, ನಾನು ಇದೆಲ್ಲ ಕೊಟ್ಟಿದ್ದೆ, ಮೇಲಿನ ಅಧಿಕಾರಿಗಳು ಅದನ್ನು ಡಿಲೀಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೇಲಿನ ಅಧಿಕಾರಿಗಳು ಯಾರು ಹಿಡಿತದಲ್ಲಿದ್ದಾರೆ, ಯಾರು ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾರೆ? ಅದಕ್ಕೆ ಉತ್ತರ ಬೇಕಲ್ಲ ನಮಗೆ.
ಮತ್ತು ತಾವು ರಾಹುಲ್ ಗಾಂಧಿ ಅವರ ಪ್ರೆಸೆಂಟೇಷನನ್ನು ಗಮನಿಸಿರ್ಬೋದು. ಅವರೇನು ಹೇಳ್ತಾರೆ, ದೇರ್ ಹ್ಯಾವ್ ಬೀನ್ 5 types ಆಫ್ ಡಿಸ್ಕ್ರಿಪೆನ್ಸೀಸ್, 5 types ಆಫ್ ಫ್ರಾಡ್ಸ್. ಯಾವ್ಯಾವ ಫ್ರಾಡು? ಟೈಪ್ 1 ಡೂಪ್ಲಿಕೇಟ್ ವೋಟರ್ಸ್ 11,965. ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸ್ಸಸ್ 40,009. ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್, ಸಾಕಷ್ಟು ಜನ ರಿಯಾಲಿಟಿ ಚೆಕ್ಕು ಮಾಡಿದ್ದೀರ ನಮ್ಮ ಮೀಡಿಯಾದ ಸ್ನೇಹಿತರಿದ್ದಕ್ಕೆ. ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್ಸಸ್ 10,452. ಇನ್ವ್ಯಾಲಿಡ್ ಫೋಟೋಸ್ 4,132. ಮಿಸ್ಯೂಸ್ ಆಫ್ ಫಾರ್ಮ್ 6 33,692. ಒಟ್ಟಾರೆ 1,250,000 ದಾಖಲೆಗಳನ್ನು ನಾವು ಪರಿಶೀಲಿಸಿ ತಮ್ಮ ಮುಂದೆ ಬಂದಿದ್ದೇವೆ. ಅದಕ್ಕೆ ಯಾವುದಕ್ಕೆ ದಾಖಲೆ ಬೇಕು ನಾವು ಆಯೋಗಕ್ಕೂ ಕೊಡಕ್ಕೆ ರೆಡಿ ಇದ್ದೀವಿ, ತಮಗೂ ಕೊಡಕ್ಕೆ ರೆಡಿ ಇದ್ದೀವಿ. BJP ಅವ್ರು ಮನವಿ ಮಾಡಿದ್ರೆ ಅವರಿಗೂ ಕೊಡಕ್ಕೆ ರೆಡಿ ಇದ್ದೀವಿ. ನೆಕ್ಸ್ಟ್ ತಗೊಳ್ಳಿದ್ರೆ, ಈಗ ಟೈಪ್ 1ನಲ್ಲಿ ನಿಮಗೆಲ್ಲ ಟೈಪ್ನಲ್ಲೂ ಒಂದೆರಡು ಉದಾಹರಣೆ ಕೊಡ್ತೀನಿ. ಡೂಪ್ಲಿಕೇಟ್ ವೋಟರ್. ಡೆಫಿನಿಷನ್ ಆಫ್ ಡೂಪ್ಲಿಕೇಟ್ ವೋಟರ್ ಏನಿದೆ? ಅ ಡೂಪ್ಲಿಕೇಟ್ ವೋಟರ್ is a single individual for whom the ECI, Election Commission of India, has registered multiple 2 or more times in the electoral rolls, either in the same booth or in different booths, thereby enabling them to vote more than once. ಇದು ಡೆಫಿನಿಷನ್ ಆಫ್ ECI. ಒಬ್ಬರಿಗೆ 2 ಕಡೆನೂ ಇರಬಾರ್ದು, 3-4 ಬಿಟ್ಬಿಡಿ. ಮೊದಲನೇ ಉದಾಹರಣೆ ನೀವು ನೋಡಬೇಕಂದ್ರೆ ಗುರುಕಿರತ್ ಸಿಂಗ್ ದಾಂಗ್ ಅಂತ ಇದ್ದಾರೆ. ಇವರು 26/2/2024 ರಿಜಿಸ್ಟರ್ ಮಾಡ್ಕೋತಾರೆ. 27/2/2024 ಮತ್ತೊಮ್ಮೆ ಅರ್ಜಿ ಸಲ್ಲಿಸ್ತಾರೆ. 28/2/2024 ಕೂಡ ಇವರು ಅರ್ಜಿ ಸಲ್ಲಿಸ್ತಾರೆ. 3 ಸರಿ ಅವರು ಅರ್ಜಿಯನ್ನು ಹಾಕ್ತಾರೆ. 3 ಸರಿ ಅರ್ಜಿ ಹಾಕಿದವರಿಗೆ ನೆಕ್ಸ್ಟ್ 3 ಸರಿ ಅರ್ಜಿ ಹಾಕಿದವರಿಗೆ ಚುನಾವಣೆ ಆಯೋಗದವರು 4 ಸರಿ ಅವರಿಗೆ ವೋಟರ್ ಮಾಡ್ತಾರೆ ವಿತ್ ಡಿಫ್ರೆಂಟ್ ಎಪಿಕ್ ಕಾರ್ಡ್ಸ್. 4 ಡಿಫ್ರೆಂಟ್ ಬೂತ್ಸ್ನಲ್ಲಿ ಅವ್ರದ್ದು ವೋಟ್ ಇದೆ. ಬೂತ್ ನಂಬರ್ 116 ಅವ್ರ ಎಪಿಕ್ ಕಾರ್ಡ್ ನಂಬರ್ ನೋಡಿ, ಬೂತ್ ನಂಬರ್ 124 ಅವ್ರ ಎಪಿಕ್ ಕಾರ್ಡ್ ನೋಡಿ, ಬೂತ್ ನಂಬರ್ 125 ಎಪಿಕ್ ಕಾರ್ಡ್ ನೋಡಿ, ಬೂತ್ ನಂಬರ್ 126 ಎಪಿಕ್ ಕಾರ್ಡ್ ನೋಡಿ. ಯಾವ ವ್ಯಕ್ತಿ 3 ಸರಿ ಅರ್ಜಿ ಹಾಕಿದ್ದಾನೆ, 4 ಸರಿ ಇವರು ಮತದಾನದ ಹಕ್ಕು ಕೊಟ್ಟಿದ್ದಾರೆ, ಇವರಿಗೆ ಲೆಕ್ಕನೇ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇವರು BJPದವರು ಮತ್ತು ಆಯೋಗದವರು ಪ್ರೂಫ್ ಕೊಡಿ ಅಂತ ಇದ್ದಾರಲ್ಲ. ನಾನು ಕೈ ಜೋಡಿಸಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಆಯೋಗದವರಿಗೆ ಮತ್ತು ನಮ್ಮ BJP ಸ್ನೇಹಿತರಿಗೆ ದಯವಿಟ್ಟು ಅಧ್ಯಯನ ಮಾಡಿ. ದಿಸ್ ಇನ್ಫಾರ್ಮೇಷನ್ ಈಸ್ ನಾಟ್ ಮೈ ಇನ್ಫಾರ್ಮೇಷನ್, ಇಟ್ ಈಸ್ ದ ಸ್ಪೆಷಲ್ ಸಮರಿ ರಿವಿಷನ್ ಹೆಲ್ಡ್ ಆನ್ April 4, 2024. ಸ್ಪೆಷಲ್ ಸಮರಿ ರಿವಿಷನ್ ಯಾರು ಮಾಡೋದು ಅಧಿಕಾರ ಇದೆ? ಅದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತಾ? ಕಾಂಗ್ರೆಸ್ ಪಾರ್ಟಿ ಮಾಡ್ತದ? ರಾಹುಲ್ ಗಾಂಧಿ ಅವ್ರು ಮಾಡ್ತಾರ? ನಿಮ್ಮ ರಿವಿಷನ್ ಲಿಸ್ಟಲ್ಲಿ ಬಂದಿರೋದು ಇದು. ರಿವಿಷನ್ ಅಂದರೆ ಏನು? ಪರಿಷ್ಕರಣೆ, ರಿವ್ಯೂ. ಏನಾದರೂ ಲೋಪಗಳಿದ್ರೆ ತಿದ್ದದು. ಇಲ್ಲಿ ನೋಡಿದ್ರೆ ನೀವು 3 ಸರಿ ಅರ್ಜಿ ಹಾಕಿದವ್ರಿಗೆ 4 ಸರಿ ಮತದಾನದ ಹಕ್ಕು ಕೊಟ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ನೀವು ನೋಟಿಸನ್ನು ಕೊಡ್ತೀರಾ? ಇಲ್ಲಿ ಇನ್ನೊಂದು ನನಗೆ ತಾವು ಭಾಳಷ್ಟು ಕಡೆ ತಾವು ಗಮನಿಸ್ತೀರಾ ಮುಂದೆ ಎಲ್ಲ ಎಪಿಕ್ ನಂಬರ್ಗಳು ಹೆಂಗೆ ಬೇಕು ಹಂಗೆ ಹೆಂಚಿದ್ದಾರೆ. ವಾಟ್ ಈಸ್ ಎಪಿಕ್ ಕಾರ್ಡ್? ಎಪಿಕ್ ಕಾರ್ಡ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಯಾರು ಇಶ್ಯೂ ಮಾಡ್ತಾರೆ ಇದು? ರಾಜ್ಯ ಸರ್ಕಾರ ಮಾಡ್ತಾರ? ರಾಹುಲ್ ಗಾಂಧಿ ಅವ್ರು ಮಾಡ್ತಾರ? ಏನು ಆಯೋಗದವ್ರು ಮಾಡ್ತಾರ? ಈಗ ಇವರು ಇಷ್ಟೆಲ್ಲ ಎಪಿಕ್ ಕಾರ್ಡ್ಸ್ ಹೆಂಗೆ ಸಿಕ್ತು? 3 ಸರಿ ಅರ್ಜಿ ಹಾಕಿದವ್ರಿಗೆ 4 ಸರಿ ಹೆಂಗೆ ಸಿಕ್ತು? ಸೊ ಇದನ್ನು ನೀವು ಈ ಥರ ರಿವಿಷನ್ ಮಾಡಿದ್ರೆ ಯಾರಿಗೆ ಸಹಾಯ ಮಾಡ್ತಾ ಇದ್ದೀರಾ ನೀವು? 2ನೇ ಎಕ್ಸಾಂಪಲ್ ನೋಡಿ, ಡೂಪ್ಲಿಕೇಟ್ ವೋಟರ್ಸ್ದು 2ನೇ ಎಕ್ಸಾಂಪಲ್. ಇವ್ರ ಹೆಸರು ಸೋನಲ್ ಅವಸ್ಥಿ ಅಂತ. ಇವರು 24/2/2024, 24/2/2024, 24/2/2024, 7/2/2024, 27/2/2024,
2024. 2 ದಿನದಲ್ಲಿ 5 ಸರಿ ಹಾಕಿದ್ದಾರೆ. ಆದರೆ ಇವ್ರು ಕರೆಕ್ಟಾಗಿ ಲೆಕ್ಕ ಸಿಕ್ಕಿದೆ. 5 ಸರಿ ಹಾಕಿದವರಿಗೆ 5 ಓಟ್ ಕೊಟ್ಟಿದ್ದಾರೆ. 5 ಎಪಿಕ್ ಕಾರ್ಡು, 5 ಓಟು ಎಲ್ಲ ಇದರಲ್ಲಿ. ಅಲ್ಲಿ ಬೇರೆ ಬೇರೆ ಬೂತು. ಇಲ್ಲಿ ಏನಿದೆ, ಬೂತ್ ನಂಬರ್ 277, ಝೂಮ್ ಔಟ್. ಬೂತ್ ನಂಬರ್ 277ನಲ್ಲಿ ಬೇರೆ ಬೇರೆ, ನೆಕ್ಸ್ಟ್ ತಗೊಳ್ಳಿ, ಬೇರೆ ಬೇರೆ ಎಪಿಕ್ ಕಾರ್ಡ್ನಲ್ಲಿ ಒಂದೇ ಬೂತ್ನಲ್ಲಿದೆ ನೋಡಿ. ಬೇರೆ ಬೇರೆ ಎಪಿಕ್ ಕಾರ್ಡ್, 5 ಎಪಿಕ್ ಕಾರ್ಡ್ ಒಂದೇ ಬೂತ್ನಲ್ಲಿ 5 ಸರಿ ವೋಟಿಂಗು. ಇದು 2ನೇ ಎಕ್ಸಾಂಪಲ್. 2ನೇ ಮುಂದಿನ ಫ್ರಾಡಿಗೆ ಡಿಸ್ಕ್ರಪೆನ್ಸಿ. ಸೆಕೆಂಡ್, ನೆಕ್ಸ್ಟ್ ಟೈಪ್ 2 ಡಿಸ್ಕ್ರಪೆನ್ಸಿ ಏನಾಗಿದೆ, ಫ್ರಾಡ್ ಏನಾಗಿದೆ, ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸಸ್. ಇದ್ರ ಬಗ್ಗೆ ಏನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ತಮಗೆಲ್ಲರಿಗೂ ಗೊತ್ತಾಯಿದೆ, ತಾವೇ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಎಲೆಕ್ಷನ್ ಡೆಫಿನಿಷನ್ ಏನು, ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸಸ್ಸಿಗೆ 40,009 ಫೇಕ್ ಅಡ್ರೆಸಸ್ ಇದೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ EC? Fake or invalid addresses proof is one that does not contain or match the mandatory address fields in Form 6 or false or fails to provide verifiable address details as required under the registration of electors roll. Idu gamanisbeku dayaviಟ್ಟು. Verifiable residence details. And as per ECI's Form 6, all address fields, house number, street, cross name, street, cross number, locality name, town, area name are mandatory, compulsory. Through ನಾವು RTI ನಾವು ನೋಡಿದಾಗ ಬೂತ್ ನಂಬರ್ 432ನಲ್ಲಿ ಝೂಮ್ ಮಾಡಿ, ಹೌಸ್ ನಂಬರ್ 0, ಅವ್ರ ತಂದೆ ಹೆಸರು ನೋಡಿ, ಉಮೇಶ್ ಅವ್ರ ತಂದೆ ಹೆಸರು ಗೊತ್ತಿಲ್ಲ, HGASH ಏನೋ ಇದೆ, HDLA ಅಂಥವು ನೋಡಿ ಎಷ್ಟಿದೆ ಅಲ್ಲಿ ಝೂಮ್ ಮಾಡಿ. ಸುನಿಲ್ ತಂದೆ ಹೆಸರು JFNSDUNFG, ನಂಗೆ ಪ್ರೊನೌನ್ಸಿಯೇಷನ್ ಬರೋದಿಲ್ಲ. ಇಂಥದ್ದು ಜನರಲಿ ಹೆಂಗಿರ್ತದೆ ಅಂದರೆ, ಇದು ರ್ಯಾಂಡಮ್ ಆಲ್ಫಾಬೆಟ್ಸು. ಅಲ್ಲಿ ನಮ್ಮ ಸ್ಕ್ಯಾಂಡಿನೇವಿಯನ್ ಕಂಟ್ರಿನಲ್ಲಿ ನೋಡ್ತೀವಿ, ಅದು ಅವ್ರ ಪ್ರೊನೌನ್ಸಿಯೇಷನ್ ಬರೋಲ್ಲ ಅವ್ರದ್ದೆಲ್ಲ. ನೋಡಿ ಹೆಂಗೆ, ಸರಿತಾ ದೇವಿ ಅವರು ತಂದೆ ಹೆಸರು ISDFHUG, ಹೌಸ್ ನಂಬರ್ 0. ನೆಕ್ಸ್ಟ್ ತಗೊಳ್ಳಿ. ಅದು ಬರೇ 0 ಅಷ್ಟೇ ಅಲ್ಲ ನೋಡಿ, ದೇ ಹ್ಯಾವ್ ಪುಟ್ ಈ ಬೂತ್ ನಂಬರ್ 432ನಲ್ಲಿ ಭಾಳಷ್ಟು ಕಡೆ ಶೂನ್ಯ ಇದೆ ಅಡ್ರೆಸ್ಸು, ಮತ್ತು ಭಾಳಷ್ಟು ಕಡೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಏನು, ಡಾಟು, ಡ್ಯಾಶು, ಹೈಫನ್ನು, ಸೆಮಿಕೋಲನ್ನು ಇವೆಲ್ಲನೂ ಕೂಡ ಇರುತ್ತೆ. ಈಗ ಜಸ್ಟ್ ಗೋ ಟು ದ ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ನೋಡಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ವೆರಿಫೈಯಬಲ್ ರೆಸಿಡೆನ್ಸ್ ಡೀಟೇಲ್ಸ್ ಆಸ್ ರಿಕ್ವೈರ್ಡ್ ಅಂಡರ್ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್. ಸೊ ವೆರಿಫೈಯಬಲ್ ರೆಸಿಡೆನ್ಸ್ ಪ್ರೂಫ್ ಅಂದರೆ ಏನು? ನೆಕ್ಸ್ಟ್, ವೆರಿಫೈ ರೆಸಿಡೆನ್ಷಿಯಲ್ ಪ್ರೂಫು ಮದುವೆ ಕಾರ್ಡ್. ಒಪ್ತೀರಾ? ಮದುವೆ ಕಾರ್ಡ್ ಯಾವತ್ತಾನ ನೀವು ನೋಡಿದ್ದೀರಾ ರೆಸಿಡೆನ್ಸ್ ಪ್ರೂಫ್ ಅಂತ? ಇದು ಎಲ್ಲಿಂದ ಸಿಕ್ಕಿದ್ದು? ನಮ್ಮ RTI ಅಪ್ಲಿಕೇಶನ್ ನಂಬರ್ ಕೂಡ ನಾವು ಹಾಕಿದ್ದೀವಿ, BJP ಅವರು ತಗೋಬೋದು ಇದರಿಂದ. ಬೂತ್ ನಂಬರ್ 432 ಮಹದೇವಪುರ, ಯು ಹ್ಯಾವ್ ಅ ವೋಟರ್ ಹೂ ಇಸ್ ಗಿವನ್ ಅ ವೆಡ್ಡಿಂಗ್ ಕಾರ್ಡ್ ಆಸ್ ಪ್ರೂಫ್ ಆಫ್ ಅಡ್ರೆಸ್. ನೆಕ್ಸ್ಟ್ ತಗೊಳ್ಳಿ. ಇದೇ ಬೂತ್ ನಂಬರ್ 27ನಲ್ಲಿ ಮದನ್ ಅಂತ ಒಬ್ಬ ಯುವಕ, ತಂದೆ ಹೆಸರು ನಾಗರಾಜ P. ಮದನನ ಮನೆ ಸಂಖ್ಯೆ 0. ಅವ್ರು ಯಾವ ಅಡ್ರೆಸ್ ಪ್ರೂಫ್ ಕೊಟ್ರಿ ಅಂತ ನಾವು ಪರಿಶೀಲನೆ ಮಾಡಿದಾಗ RTIನಲ್ಲಿ ನಮ್ಗೆ ಸಿಕ್ಕಿದ್ದು ಆಧಾರ್ ಕಾರ್ಡಿಂದ ಕೊಟ್ಟಿದ್ದಾರೆ ಅಂತ. ಈಗ ಆಧಾರ್ ಕಾರ್ಡ್ ಗಮನಿಸಿ ದಯವಿಟ್ಟು, ಜಸ್ಟ್ ಝೂಮ್ ಇನ್ ನಂದು ಆಧಾರ್ ಕಾರ್ಡ್ ನೋಡಿ. ಅಡ್ರೆಸ್ ಸನ್ ಆಫ್ ನಾಗರಾಜ P, ಬೈಯಪ್ಪನಹಳ್ಳಿ. ಹುಡುಕಕ್ಕಾಗುತ್ತಾ ಸರ್ ಯಾರನ್ನ?
ಹುಡುಕಾಗುತ್ತಾ? ಮದನ್ ಕುಮಾರ್ ಆಲ್ಸೋ ಇಸ್ ಅ ಕಾಮನ್ ನೇಮ್. ನಾಗರಾಜ ಆಲ್ಸೋ ಇಸ್ ಅ ಕಾಮನ್ ನೇಮ್ ಇನ್ ಕರ್ನಾಟಕ. ಬೈಯಪ್ಪನಹಳ್ಳಿ ಬರೇ ಏರಿಯಾ ಹೆಸರು, ಅದ್ರ ವಿಸ್ತರಣೆ ಎಷ್ಟು ದೊಡ್ಡದಿದೆ ಬೈಯಪ್ಪನಹಳ್ಳಿ ನಿಮಗೆ ಗೊತ್ತಿದೆ. ಅಂದರೆ ನನಗೇನು ಅನುಮಾನ ಬರ್ತಾ ಇದೆ, ಫೇಕ್ ಆಧಾರ್ ಕಾರ್ಡ್ಸ್ಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರಾ, ಮಾಡಿಬಿಟ್ಟು ಅದನ್ನು ಅಡ್ರೆಸ್ ಪ್ರೂಫ್ ಕೊಡ್ತಾ ಇದ್ದಾರಾ ಅಂತ ಅನುಮಾನವನ್ನು ಮೂಡುತ್ತೆ. ಇನ್ನೂ ಒಂದು ನೋಡಿ, 4ನೇ ಉದಾಹರಣೆ, ಬೂತ್ ನಂಬರ್ 480 ಆ್ಯಂಡ್ 481ನಲ್ಲಿ ವಿನಯ್ ಕುಮಾರಿನ ಅಡ್ರೆಸ್ ನೋಡ್ರಿ. ಹೌಸ್ ನಂಬರ್ ಇಸ್ ಹೌಸ್, ಮನೆ ನಂಬರು ಮನೆ. ಆಮೇಲೆ ಅವ್ರು ಕೊಟ್ಟಿರೋ ದಾಖಲೆ ಏನು? TC. ಟ್ರಾನ್ಸ್ಫರ್ ಸರ್ಟಿಫಿಕೇಟು ಅಡ್ರೆಸ್ ಪ್ರೂಫ್ ಆಗುತ್ತಾ ಎಲೆಕ್ಟ್ರಲ್ ರೋಲ್ಸಿಗೆ? ಇನ್ನು ಕೆಲವು ಕಡೆ ಕಾಮೆಡ್ಕೇದು ಇದೆ, ಹಾಲ್ ಟಿಕೆಟ್, ಕಾಮೆಡ್ಕೇದು ಹಾಲ್ ಟಿಕೆಟ್ ಕೂಡ ಇವರು ಅಡ್ರೆಸ್ ಪ್ರೂಫ್ ಆಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಕಮಿಷನ್ದವರು. ನೆಕ್ಸ್ಟ್ ತಗೊಳ್ಳಿ. ಶೂನ್ಯ ಅಂತ ಇರೋ ಡೋರ್ ನಂಬರು, ಟೋಟಲ್ ವೋಟರ್ಸ್ ಇರೋದು 12,294. ಈ ಡಾಟ್ ಅಂತ ಏನಿದೆ ಅದು 7,510 ಇದ್ದಾರೆ. ಈ ಡ್ಯಾಶ್ ಅಂತ ಯಾರಿದ್ದಾರೆ 8,134. ದಿಸ್ ಈಸ್ ದ ಸ್ಕೇಲ್ ಆಫ್ ಡಿಸ್ಕ್ರಪೆನ್ಸೀಸ್ ದಟ್ ಆರ್ ಹ್ಯಾಪನಿಂಗ್. ನೆಕ್ಸ್ಟ್ ತಗೊಳ್ಳಿ. 3ನೇ ಥರ ಫ್ರಾಡ್. ಇದು ಎಲ್ಲರೂ ಭಾಳ ಜನ ಮಾಧ್ಯಮದವ್ರು ಆಗಲೇ ಹೋಗ್ಬಿಟ್ಟಿದ್ದೀರಾ. ಇದು ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಇದು ನಂಬರ್ 35ನಲ್ಲಿ ಬರೇ 10 ಅಡಿ ಬೈ 15 ಅಡಿ ಅಂತ ನಾನು ವರದಿ ನೋಡಿದೆ. ಅಲ್ಲಿ ಯಾರೋ ನಮ್ಮ BJPದವ್ರದೇ ಅಂತ ಯಾವುದೋ ಒಂದು ಬೇರೆ ಚಾನೆಲ್ ಅವರು ಹೇಳಿದರು ಲೈವ್ ಪ್ರಸಾರ ಮಾಡಬೇಕಾದ್ರೆ. ಆದರೆ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ನ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ. ಅದಾದಮೇಲೆ ಬೇರೆ ದಾರಿ ಹಿಡಿದ್ರು ಅವರು. 10-15 ಫೀಟ್ ಇರುವಂಥ ಒಂದು ಸಣ್ಣ ಕೋಣೆನಲ್ಲಿ 80 ಜನ ವೋಟರ್ಸ್ ಇದ್ದಾರೆ ಅಂದರೆ ನಂಬಲಿಕ್ಕೆ ಆಗ್ತದಾ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರಿ, ಅವರು ಎಲ್ಲ ಓದ್ಬಿಟ್ಟು ಇಲ್ಲ ಇವರಿಲ್ಲ ಅಂತ ಹೇಳಿದ್ರು. ಹೇಳೋದು ಸುಲಭ, ಆದರೆ ಹಾಕ್ಸಿದ್ಯಾರು ಅದು ಗೊತ್ತಾಗಬೇಕಲ್ಲ. ನೀವು ಇದನ್ನ ಕೂಡ ಎಲೆಕ್ಷನ್ ಗೈಡ್ಲೈನ್ಸು ಏನು ಹೇಳುತ್ತೆ? ಝೂಮ್ ಇನ್ ಪ್ಲೀಸ್. ಎಲೆಕ್ಷನ್ ಮ್ಯಾನ್ಯುವಲ್ನಲ್ಲೇ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶ್ಚನ್ಸ್, ಅಗೇನ್ ಕ್ವೆಶ್ಚನ್ 16ದಲ್ಲಿ ನೀವು ಕೇಳಿದ್ರೆ ಒಬ್ಬ ಸೂಪರ್ವೈಸರು ಅಥವಾ ಒಬ್ಬ ಅಧಿಕಾರಿ ಏನು ಮಾಡಬೇಕು ಅಂದರೆ, ಈಚ್ ERO is to verify 1% of the BLO's verification work randomly selected from different parts under him. AER also field checks, please, field checks households with more than 10 electors. 10 ಜನಕ್ಕಿಂತ ಜಾಸ್ತಿ ಮತದಾರರಿದ್ರೆ ಹೋಗಿ ಅವರು ನೋಡಬೇಕು. ಅಬ್ನಾರ್ಮಲ್ ಜೆಂಡರ್ ರೇಷಿಯೋ ಇದ್ರೆ ಅವ್ರು ಹೋಗಿ ವೀಕ್ಷಣೆ ಮಾಡಬೇಕು. ಅಂಡ್ ದ ಫಸ್ಟ್ 20 ಪೋಲಿಂಗ್ ಸ್ಟೇಷನ್ಸ್ ವಿತ್ ದ ಹೈಯೆಸ್ಟ್ ನಂಬರ್ ಆಫ್ ಅಡಿಷನ್ಸ್ ಆರ್ ಡಿಲಿಷನ್ಸ್ ಅಂಡರ್ ಹಿಸ್ ಚಾರ್ಜ್ ಅಂತ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಝೂಮ್ ಔಟ್ ಪ್ಲೀಸ್, ಎಲ್ಲಿ 10ಕ್ಕಿಂತ ಜಾಸ್ತಿ ಮತದಾರರಿದ್ದರೆ ಕಂಪಲ್ಸರಿ ಹೋಗಿ ಚೆಕ್ ಮಾಡಬೇಕು ಅವರು. ಆಗಿದೆಯಾ? ಆಗಿದ್ದಿದ್ರೆ ಒಂದೇ ಅಡ್ರೆಸ್ನಲ್ಲಿ ಹೇಗೆ ನಮಗೆ 80 ಜನ ಸಿಗ್ತಾರೆ? ಅಬ್ನಾರ್ಮಲ್ ಜೆಂಡರ್ ರೇಷಿಯೋ ಅಂದರೆ ಪುರುಷರು ಮಹಿಳೆಯರು ಅಬ್ನಾರ್ಮಲ್ ನಂಬರ್ಸ್ ಇದ್ದರೆ ಅದನ್ನು ಅವರು ವೆರಿಫೈ ಮಾಡಲೇಬೇಕು ಅಂತ ಹೇಳ್ತಾರೆ. ಈ 80 ಜನರಲ್ಲಿ 71 ಜನ ಪುರುಷರು, 9 ಜನ ಮಹಿಳೆಯರು. ಅದೇನು ಅಬ್ನಾರ್ಮಲ್ ಜೆಂಡರ್ ರೇಷಿಯೋ ಅಂತೇನಿದೆ ಇಲ್ಲಿ ಕ್ಲೀನಾಗಿ ಎದ್ದು ಕಾಣ್ತಾ ಇದೆ ಅಲ್ಲ, ಮಾಡಿದ್ರೆ ಅವ್ರ ಡ್ಯೂಟಿ ಅವರು. ಇದು ಎಲ್ಲಿಂದ ಸಿಕ್ತು ನಮಗೆ? ECI ವೆಬ್ಸೈಟಿಂದ ಸಿಕ್ತು, ಸರ್ಕಾರಿ ದಾಖಲೆಗಳಿಂದ ಸಿಕ್ತು. ಮತ್ತು ಅವ್ರು ಕೇಳ್ತಾರೆ ಎಲ್ಲಿಂದ ಬಂತಪ್ಪ ಇವೆಲ್ಲ ಅಂತ. ನೆಕ್ಸ್ಟ್ ತೋರಿಸಿದ್ರೆ 2ನೇ ಉದಾಹರಣೆ ಇದರಲ್ಲಿ. ಈ ಒಂದು ಸಣ್ಣ ಕೋಣೆಯಲ್ಲಿ ಒಂದು ರೂಮ್, ಒನ್ ಬೆಡ್ರೂಮ್ ಹೌಸ್ ಇದೆ ಇದು. ಇದರಲ್ಲಿ 46 ಜನ ಇದ್ದಾರೆ. ಇದರಲ್ಲಿ ನೀವು ಇದನ್ನು ಕೂಡ ನಮಗೆ ಸ್ಪೆಷಲ್ ಸಮರಿ ರಿವಿಷನ್ ಆಫ್ April 4, 2024ನಲ್ಲಿ ಸಿಕ್ಕಿದ್ದು ನಮಗೆ. ಈಗ ಇಷ್ಟು ಒಂದು ಇವ್ರ ಮಾಲೀಕರಿಗೆ ಕೇಳಿದ್ರೆ ನಾವು ಯಾರಿಲ್ಲ ಸ್ವಾಮಿ, ನಾವು ನಮ್ಮ ಮಗ ನಮ್ಮ ಹೆಂಡತಿ ಅಷ್ಟೇ ಇರೋದು ಅಂತ ಹೇಳ್ತಾರೆ. ಮತ್ತು ಯಾರು ಹಾಕಿಸ್ತಾ ಇದ್ದಾರೆ ಇವರಿಗೆ ಬೂತ್ ನಂಬರ್ 366ನಲ್ಲಿ?
ಯಾರ್ದು ಇಂಟ್ರೆಸ್ಟ್ ಇರ್ಬೋದು? ನೆಕ್ಸ್ಟ್ ತಗೊಳ್ಳಿ. ಮೂರನೇ ಉದಾಹರಣೆ, ಇದಂತೂ ಎಲ್ಲರೂ ಹೋಗಿ ಬಂದ್ಬಿಟ್ಟಿದ್ದೀರಾ ನಮ್ಮ ಸ್ನೇಹಿತರು, ಬಿಯರ್ ಕ್ಲಬ್ ಅಂತ. ಇಲ್ಲೇನು ಹೇಳ್ತಾರೆ ಇವರು, ಬೂತ್ ನಂಬರ್ 243, 244 ಆ್ಯಂಡ್ 245ನಲ್ಲಿ ಇಲ್ಲಿ 68 ಜನ ಇದ್ದಾರಂತೆ. ಇದ್ರದ್ದು ರಿಯಾಲಿಟಿ ಚೆಕ್ ಮಾಡಿದ್ದೀರಾ? ಅಲ್ಲಿ ಯಾರೂ ಅಲ್ಲಿ ವಾಸ ಇಲ್ಲ. ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು, ಇಟ್ಸ್ ಅ ಲಾಂಚ್, ಇಟ್ಸ್ ಅ ಪಬ್. ಅಲ್ಲಿ ಹೇಗೆ ವೋಟರ್ಸ್ ಇರೋಕ್ಕೆ ಸಾಧ್ಯ ಇರ್ತದೆ? ಇದಕ್ಕೆ ಕೂಡ ಎಲೆಕ್ಷನ್ ಕಮಿಷನ್ದು ಗೈಡ್ಲೈನ್ಸ್ ಇದೆ. ನೆಕ್ಸ್ಟ್ ತೋರಿಸಿದ್ರೆ 62 ಜನ ಅಲ್ಲಿ ಹೋಗಿ ಕೇಳಿದಾಗ ಯಾರೂ ಇರಲ್ಲ ಅಂತ ಕೂಡ ಜನರಲ್ ಮ್ಯಾನೇಜರ್ ಏನೋ ಫೋನ್ನಲ್ಲಿ ಹೇಳಿದ್ದಾರೆ, ಒಬ್ಬರು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಹೇಳ್ತಾರೆ ಇಲ್ಲಿ ನೋಡಿ, ಚಾಪ್ಟರ್ 3 ಜನರಲ್ ಪ್ರಿನ್ಸಿಪಲ್ಸ್ ಆಫ್ ವೋಟರ್ ರಿಜಿಸ್ಟ್ರೇಷನ್, ಆರ್ಡಿನರಿ ರೆಸಿಡೆಂಟ್ ಯಾರು ಅಂತ ಅವರು ಡಿಫೈನ್ ಮಾಡ್ತಾರೆ. ಜಸ್ಟ್ ಗೋ ಟು ದಿಸ್ ಪಾರ್ಟ್. ಮೂವ್ ಅಡ್. The meaning of ordinarily resident as clarified by the ECI is that the place of residence is where a person normally lives and uses the premises for sleeping and other daily living activities. Given this definition, how can voters be registered such as in places such as clubs, pubs, lounges, etc.? ಇದು ಅವ್ರ ಗೈಡ್ಲೈನ್ ಇದೆ ನೋಡಿ. a place used to be ordinarily resident in a place if he uses the place for sleeping. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ತಗೊಳ್ಳಿ. ಸೊ ಇವ್ರು ಚೆಕ್ ಮಾಡಬೇಕಾಗಿರೋದು, ನಾವು 10 to 20 ತಗೊಂಡಿಲ್ಲ, 10 ಮತದಾರರಿಗಿಂತ ಹೆಚ್ಚು ಯಾವ ಮನೆಯಲ್ಲಿದ್ದಾರೆ ಅದು ನಾವು ಇನ್ನೂ ಲೆಕ್ಕ ನಾವು ಕೊಡ್ತಾ ಇಲ್ಲ ನಿಮಗೆ. ಯಾಕಂದರೆ ಒಂದೊಂದು ಕೆಲವು ಮನೆಯಲ್ಲಿ 10, 11 ಇರೋದು ಸಹಜ ಇರ್ತವೆ ಅಂತ. 20 ರಿಂದ 30 ಒಂದೇ ಅಡ್ರೆಸ್ನಲ್ಲಿರೋವಂಥದ್ದು 284, 6621 ವೋಟರ್ಸು. 30 ರಿಂದ 50 ವೋಟರ್ಸು ಒಂದೇ ಸಿಂಗಲ್ ಅಡ್ರೆಸ್ನಲ್ಲಿರೋದು 86, 3157 ವೋಟರ್ಸು. 50ಕ್ಕಿಂತ ಹೆಚ್ಚು ಮತದಾರರು ಒಂದೇ ಅಡ್ರೆಸ್ನಲ್ಲಿರೋಂಥದ್ದು 10 ಎಸ್ಟ್ಯಾಬ್ಲಿಷ್ಮೆಂಟು, ಅದರಲ್ಲಿ 636 ವೋಟರ್. ಒಟ್ಟಾಗಿ 20ರಿಂದ ಹೆಚ್ಚು ಮತದಾರರು ಒಂದೇ ಅಡ್ರೆಸ್ಸಲ್ಲಿರುವಂಥದ್ದು ಕ್ಲೋಸ್ ಟು ಅರೌಂಡ್ 10,422 ವೋಟರ್ಸ್ ಇದ್ದಾರೆ. ಇದೆಲ್ಲನೂ ಕೂಡ ECI ಮಾಹಿತಿ ಇದೆ. ನೆಕ್ಸ್ಟ್ ತಗೊಳ್ಳಿ. ಇದು 4ನೇ ಥರದ್ದು ಫ್ರಾಡ್ ಆಗಿರೋದು, ಡಿಸ್ಕ್ರಿಪೆನ್ಸಿ ಆಗಿರೋದು. ಇನ್ವ್ಯಾಲಿಡ್ ಫೋಟೋಸ್ ಎಷ್ಟಿವೆ? 4132 ವೋಟರ್ಸ್. ಇದು ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ, ಆಸ್ ಪರ್ ಫಾರ್ಮ್ 6 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮ್ಯಾಂಡೇಟ್ಸ್ ಅ ರೀಸೆಂಟ್ ಅನ್ಸೈನ್ಡ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ದಿಸ್ ಡೈಮೆನ್ಷನ್ 4.5 centimeters into 3.5 centimeters, showing a clear frontal view of full face and eyes must be open and both edges of the face must be clearly visible. The image must be sharp, high quality with plain light colored background. ಇದು ECI ಅವರ ಗೈಡ್ಲೈನು. ಇಲ್ಲಿ ಯಾವುದಾದ್ರೂ ಒಂದು ಕಾಣಿಸುತ್ತಾ ಇವ್ರೆ? ಎಷ್ಟೇ ಝೂಮ್ ಮಾಡಿದ್ರು ಕೂಡ ಯಾರ್ದು ಕಾಣಿಸಲ್ಲ. ಇದು ಹೇಗೆ ಅಪ್ರೂವ್ ಆಯಿತು? ಯಾರು ಅಪ್ರೂವ್ ಮಾಡಿದ್ರು? ಇದಿದೆ, ಇದು ಎಲ್ಲನೂ ಕೂಡ ECI ವೆಬ್ಸೈಟ್ನಲ್ಲಿ ಸಿಗ್ತದೆ ನಿಮ್ಗೆ ಈಗಲೂ ಹೋದರೆ. ಈಗ ನೆಕ್ಸ್ಟ್ ತಗೊಳ್ಳಿ. ಟೈಪ್ 5, 5ನೇದು ಲಾಸ್ಟ್ ಟೈಪ್ ಆಫ್ ಡಿಸ್ಕ್ರಿಪೆನ್ಸಿ, ಮಿಸ್ಯೂಸ್ ಆಫ್ ಫಾರ್ಮ್ 6. ಫಾರ್ಮ್ 6 ಅನ್ನು ಮಿಸ್ಯೂಸ್ ಮಾಡಿ ಎಷ್ಟು ಜನ ಮತದಾರರನ್ನ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಅಂದರೆ 33,682 ವೋಟ್ಗಳು, 33,692 ವೋಟ್ಸ್. ಫಾರ್ಮ್ 6 ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಫಸ್ಟ್ ಟೈಮ್ ವೋಟರ್ ಇರಬೇಕು, ಬೇಸಿಕ್ಲಿ 18 to 21, ಅಥವಾ ನಾವು 22, 23, 24 ವರ್ಷ ಅಥವಾ 40 ವರ್ಷ ಇರ್ಬೋದು, ನಾವು ವೋಟ್ ಹಾಕಿಲ್ಲ ಅಂದರೆ ನಾವು ಫಾರ್ಮ್ 6 ಕೂಡ ಅಪ್ಲೈ ಮಾಡ್ಬೋದು. ಬಟ್ ಮಿಸ್ಯೂಸ್ ಆಫ್ ಫಾರ್ಮ್ 6 ಇಸ್ ವೆನ್ EC ಅಪ್ರೂವ್ಸ್ ಆ್ಯಂಡ್ ರಿಜಿಸ್ಟರ್ ಅ ಸಿಂಗಲ್ ಇಂಡಿವಿಜುವಲ್ ಮಲ್ಟಿಪಲ್ ಟೈಮ್ಸ್. ಅಂದರೆ ನಾನು ಫಸ್ಟ್ ಟೈಮ್ ವೋಟರ್ ಇರ್ಬೋದು, ಆದರೆ ನನಗೆ ಮಲ್ಟಿಪಲ್ ಟೈಮ್ಸ್ ಅಂದರೆ ಭಾಳಷ್ಟು ಸರಿ ನಮಗೆ ಮತದ ಹಕ್ಕು ಕೊಟ್ಬಿಟ್ರೆ, ಅದರ ಬೇರೆ ಬೇರೆ ಕಡೆ ನಮಗೆ ಬೇರೆ ಬೂತ್ಗಳಲ್ಲಿ ನಮ್ಗೆ ಇದು ಕೊಟ್ಟರೆ ದಟ್ ಈಸ್ ವೈಲೇಷನ್. ಈಗ ಶಕುನ್ ದೇವಿಗೆ ಭಾಳಷ್ಟು ಜನ ಹೋಗಿ ನಮ್ಮ ಮಾಧ್ಯಮ ಸ್ನೇಹಿತರು ಇಂಟರ್ವ್ಯೂ ಮಾಡಿದ್ದಾರೆ.
ಶಕುನ್ ದೇವಿ ಅವರು 13/9/2023 ಒಂದು ಅರ್ಜಿ ಸಲ್ಲಿಸ್ತಾರೆ. 31/10/2023 ಒಂದು ಅರ್ಜಿ ಸಲ್ಲಿಸ್ತಾರೆ. ನಾನು ಅವರ ಸಂದರ್ಶನವನ್ನು ತಮ್ಮ ಮಾಧ್ಯಮದಲ್ಲಿ ನೋಡಿದೆ. ಅವರೇನು ಹೇಳ್ತಾರೆ, ನನ್ನ ವಯಸ್ಸಾಗಿದೆ, ನಾನು ಎಲ್ಲೂ ಜಾಸ್ತಿ ಓಡಾಡಲ್ಲಪ್ಪ, ನಾನು ಒಂದು ಸರಿ ಅಷ್ಟೇ ಹಾಕಿರೋದು. ಮತ್ತು ಇನ್ನೊಂದು ಯಾರು ಹಾಕಿದ್ರು ಗೊತ್ತಾಗಬೇಕಲ್ಲ, ನಾವು ಅವ್ರ ಮೇಲೆ ಉತ್ಪಾದನೆ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಎರಡೆರಡು ಕಡೆ ಹೇಗೆ ಬಂತು ಈಗ ನೋಡಿ. ಇಲ್ಲಿ ಫಾರ್ಮ್ 6 ವೆರಿ ಕ್ಲಿಯರ್, ಐ ಆಮ್ ಅಪ್ಲೈಯಿಂಗ್ ಫಾರ್ ಇನ್ಕ್ಲೂಷನ್ ಇನ್ ಎಲೆಕ್ಟ್ರಲ್ ರೋಲ್ ಫಾರ್ ದ ಫಸ್ಟ್ ಟೈಮ್ ಅಂಡ್ ಮೈ ನೇಮ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎನಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ/ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ ಡಿಕ್ಲರೇಷನ್ನು. ಆದರೂ ಕೂಡ 2-3 ಬಾರಿ ಫಾರ್ಮ್ 6 ಆಗಿದೆ ಅಂದರೆ, ಮತ್ತೆ ಅವರಿಗೆ ಎಪಿಕ್ ಕಾರ್ಡ್ ಇಶ್ಯೂ ಆಗಿದೆ ಅಂದರೆ, ಮತ್ತೆ ಅವರ ಹೆಸರಲ್ಲಿ ಮತಗಳನ್ನು ಹಾಕಿದ್ದಾರೆ ಅಂದರೆ ಯಾರು ಹಾಕಿದ್ದಾರೆ? ಅವ್ರು ಒಂದಂತಾರೆ. ಆದರೆ ನೆಕ್ಸ್ಟ್ ತಗೊಳ್ಳಿ, ನೀವು ನಮ್ಮ BLAಗಳಿಗೆ ಕೇಳಿದ್ರೆ 2 ಕಡೆ ಟಿಕ್ ಆಗಿದೆ. ಯಾರು ಹಾಕಿರ್ಬೋದು? ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಮತ್ತೆ ಅವಾಗ? ಮತ್ತೆ ನಾವು ಅದಕ್ಕೆ ಕೇಳಿದ್ವಿ, ರಾಹುಲ್ ಗಾಂಧಿ ಅವರು ಇರ್ಬೋದು, ಮತ್ತು ನಮ್ಮ ಕ್ಯಾಂಡಿಡೇಟ್ ಅವರು ಇರ್ಬೋದು, ನಾವೇನು ಹೇಳಿದ್ವಿ, ಎಲ್ಲ CCTV ಫುಟೇಜನ್ನು ತಾವು ನಮಗೆ ಕೊಡಬೇಕು ಅಂದರೆ ಮೇ 20, 2025 ಮಹಾರಾಷ್ಟ್ರ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಅವರು ಈ ಇಶ್ಯೂ ರೇಸ್ ಮಾಡಿದ್ಮೇಲೆ ECI ಅವರು ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ. CCTV ಫುಟೇಜನ್ನು 45 ದಿನ ಆದಮೇಲೆ ನೀವು ಎವಿಡೆನ್ಸ್ನ ಇರೇಸ್ ಮಾಡಬಹುದು ಅಂತ. ಏನಕ್ಕೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ಕಟ್ತದೆಲ್ಲ ಇಟ್ಕೋತೀರಾ ಸಾವಿರಾರು ವರ್ಷದ ಗಟ್ಟಲೆ. ನೀವು ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ. ಡಿಜಿಟಲ್ ಇಂಡಿಯಾ ಯೋಗ್ಯತೆ ಬರೀ 45 ದಿನಾನ? ಎಷ್ಟೊಂದು ಫೆಸಿಲಿಟಿ ಇದೆ ಈಗ. ನಿಮ್ದು ಕ್ಲೌಡ್ ಸ್ಟೋರೇಜ್ ಇದೆ, ಹಾರ್ಡ್ ಡಿಸ್ಕ್ಗಳಿವೆ, ಇಷ್ಟೆಲ್ಲ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ. ಮೋದಿ ಅವರು ಅಮೇರಿಕಾಗೆ ಹೋಗಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಹೇಳ್ಕೊಂಡು ಬಂದು 45 ದಿನ ನಿಮಗೆ ಒಂದು ಇಟ್ಕೊಳಕ್ಕಾಗಲ್ವ? 46 ದಿನ ಒಂದು CCTV ಫುಟೇಜ್ ಇಟ್ಕೊಳಕ್ಕಾಗೋದಿಲ್ವ? ಉದ್ದೇಶ ಏನಂದರೆ ನಮಗೆ ಈ ಮಾಹಿತಿ ಸಿಗಬಾರ್ದು. ಇದು ಒಂದು ಉದಾಹರಣೆ ಕೊಡ್ತಾ ಇದೆ, ಸಾವಿರಾರು ಉದಾಹರಣೆ ಇದೆ ನಮ್ಮ ಹತ್ರ ಇದು. ಮತ್ತು ನೆಕ್ಸ್ಟ್ ತಗೊಳ್ಳಿ, ಮುಂದುವರ್ತಾ ನೋಡಿ, ಈ ಫಾರ್ಮ್ 6 ಹೇಗೆ ಮಿಸ್ಯೂಸ್ ಆಗಿದೆ ಅಂದರೆ 98-96 ಇಯರ್ಸ್ ಓಲ್ಡು ಫಸ್ಟ್ ಟೈಮ್ ಇದ್ದಾರೆ. ಶತಮಾನೋತ್ಸವಕ್ಕೆ ಹತ್ರ ಬಂದಾಗ ಜ್ಞಾನೋದಯ ಆಗಿದೆಯೋ ಏನೋ ಗೊತ್ತಿಲ್ಲ. ನೋಡಿ ಪಾಪ ಲಕ್ಷ್ಮಮ್ಮ ಅಂದ್ಬಿಟ್ಟು ಅವ್ರ ಫೋಟೋ ನೋಡಿ ದಯವಿಟ್ಟು. ಅವ್ರು ಯಾರಿಗೆ ಓಟ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಅವರಿಗೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವ್ರೇನು ಯಾರಿಗೂ ಇದು ಮಾಡಬೇಕು ಅಂತ ಅಲ್ಲ. ನೋಡಿ ಸರೋಜಮ್ಮ ಅವರು 96 ಇಯರ್ಸ್ ಓಲ್ಡ್. ಇದು ಮಿಸ್ಯೂಸ್ ಅಲ್ಲ ಅಂದರೆ ಇನ್ನೇನು ಮತ್ತೆ? ನೆಕ್ಸ್ಟ್ ನನಗೆ ಯಾಕೆ ಅನಿಸ್ತಾ ಇದೆ ಇದು ನೋಡಿ, ಇದು 18ರಿಂದ 21 ನೋ ಪ್ರಾಬ್ಲಮ್. ಒಂದು ಕಡೆ ಕೊಟ್ಟರೆ, ಮಲ್ಟಿಪಲ್ ಕಡೆ ಕೊಟ್ಟರೆ ಇಟ್ ಇಸ್ ನಾಟ್ ವ್ಯಾಲಿಡ್. 22ರಿಂದ 30 ವರ್ಷಕ್ಕೆ ಇಶ್ಯೂ ಮಾಡಿರೋದು 7,639, 31 to 40 14,253, 41 to 60 9,453, 61 to 99 2,423 ವೋಟರ್ಸ್ ಫಾರ್ಮ್ 6ನಲ್ಲಿ ಆಗಿರೋದು ಇದು. ಮತ್ತು ಇದಕ್ಕೆ ಎಲೆಕ್ಷನ್ ಕಮಿಷನರ್ ದ್ವಂದ್ವ ನೀತಿ ಅಂತ ಹೇಳ್ಬೋದಲ್ಲ ನಾವು. ಇದು ನಮಗೊಂದು ಮಾಹಿತಿ ಕೊಡ್ತಾರೆ, ಬೇರೆಯವ್ರಿಗೆ ಒಂದು ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್, ಈಗ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ನಡ್ಕೊಳ್ತದೆ ಅಂತ. ನಾವು RTI ಹಾಕಿದ್ವಿ, ನಮಗೆ ಮಹಾದೇವಪುರದ್ದು ಕಾನ್ಸ್ಟಿಟ್ಯೂನ್ಸಿದು ಎಲ್ಲ ಮಾಹಿತಿ ಬೇಕು ಅಂತ ಡೀಟೇಲ್ಡ್ ಆಗಿ ಕೇಳಿದ್ವಿ. ಝೂಮ್ ಔಟ್ ನೋ ಪ್ರಾಬ್ಲಮ್. ಇದು ಮಹಾದೇವಪುರದ RTI ನಾವು ಹಾಕಿರೋದು, ಎಲ್ಲನೂ ಸಿಕ್ಕಿದೆ. CV ರಾಮನ್ ನಗರದ RTI ಏನೂ ಸಿಕ್ಕಿಲ್ಲ. ಏನು ಕೊಡ್ತಾರೆ ರಿಪ್ಲೈ ಅಂದರೆ, ಅದರಲ್ಲಿ ರಿಪ್ಲೈ ಹೋಗಿವ್ರೆ, ಒಂದೇ ಆಯೋಗ, ಒಂದೇ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿ, ಅಕ್ಕಪಕ್ಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಲ್ಲ ಮಾಹಿತಿ ಕೊಡ್ತಾರೆ. ಇನ್ನೂ ಒಂದು ಮಾಹಿತಿ ಕೇಳಿದ್ರೆ ರಿಪ್ಲೈ ಏನಿದೆ, ದ ಡೀಟೇಲ್ಸ್ ವಿಚ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಆರ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಆ್ಯಂಡ್ ಇಟ್ ಕಾಂಟ್ ಬಿ ಡಿಸ್ಕ್ಲೋಸ್ಡ್ ಆಸ್ ಪರ್ ದ ECI ಗೈಡ್ಲೈನ್.
ಅದೆಂಗೆ? ಸಿ ವಿ ರಾಮನ್ ನಗರ್ನಲ್ಲಿ ಅಂಥದ್ದೇನು ಮಾಹಿತಿ ಇದೆ? ಅಥವಾ ಮಹದೇವಪುರದಲ್ಲಿ ECI ಗೈಡ್ಲೈನ್ ವರ್ಕ್ ಆಗಲ್ವಾ? ಅಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇಲ್ಲ ಅಂತ. ಯಾಕಂದ್ರೆ ಇಲ್ಲೂ ಕೊಟ್ಟರೆ ಅದೇ ನಾವು ತೋರಿಸ್ತೀವಿ. ಸೊ ಇದು ನಾವು ಇನ್ನೂ ಅರ್ಥ ಆಗ್ತಾ ಇಲ್ಲ, ಹೇಗೆ ಆಯೋಗದವ್ರು ಇರ್ಬೋದು RTI ಇನ್ಫಾರ್ಮೇಷನ್ನಲ್ಲಿ ನಮಗೆ ಈಗ ಕೊಟ್ಟಿದ್ದಾರೆ ಅಂತ. ಸೊ ನೆಕ್ಸ್ಟ್ ತಗೊಳ್ಳಿ. ನಮಗೆ ಕೊನೆಯದಾಗಿ ನೋಡಿ, ಇದೆಲ್ಲನೂ ಕೂಡ ಲೆಕ್ಕ ನಮ್ಮ ಹತ್ರ ಇದೆ. ಯಾವುದೋ ಸುಮ್ಮನೆ ನಮ್ಮ ಹತ್ರ 10 ಡಾಕ್ಯುಮೆಂಟ್ 20 ಡಾಕ್ಯುಮೆಂಟ್ ಅಲ್ಲ, 1,00,000 ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಅವೆಲ್ಲನೂ ಸಮಯ ಬಂದಾಗ ಹಂತವಾಗಿ ನಾವು CEC ಕೊಡ್ತೀವಿ. ಈಗಾಗಲೇ ಬಿಡುಗಡೆ ಮಾಡಿದಂಥ ದಾಖಲೆಗಳ ಬಗ್ಗೆ ನಾವೇನಾದರೂ ಉತ್ತರ ಕೇಳ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ನೀವು ಪ್ರಮಾಣ ಮಾಡಿ ಅಂತ ಒಂದು ಅಫಿಡವಿಟ್ ಕೊಡ್ತಾರೆ. ಅದೇನಾದರೂ ಸುಳ್ಳಿದ್ರೆ ನಿಮ್ಗೆ ಶಿಕ್ಷೆ ಆಗ್ಬೋದು ಅಂತ. ಅವ್ರು ಯಾಕೆ ನಮಗೆ ಪ್ರಮಾಣ ಕೊಡಬಾರ್ದು ನಮ್ಮ ಜನರಿಗೆ? ಲೆಟ್ ಎಲೆಕ್ಷನ್ ಕಮಿಷನ್ ಗಿವ್ ಅ ಸೈನ್ಡ್ ಅಫಿಡವಿಟ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ that they are free and fair and they will give us pure and hygienic voter list. ಕೊಡ್ತಾರಾ? ಕಮಿಷನ್ದವರು ಹೆಂಗೆ ರಾಹುಲ್ ಗಾಂಧಿಗಿರ್ಬೋದು ಬೇರೆಯವರಿಗಿರ್ಬೋದು ನೀವು ಸ್ವೋರ್ನ್ ಅಫಿಡವಿಟ್ ಕೊಡಬೇಕು ಅಂತ ಇದ್ದೀರಾ, ಅದೇ ನೀವು ಒಂದು ಕೊಟ್ಬಿಡಿ, ಜನರಿಗೆ ಕೊಡಿ, ಪ್ರತಿನಿಧಿಗಳಿಗೆ ಬೇಡ, ಪಾರ್ಟಿಗಳಿಗೆ ಬೇಡ, ನಮ್ಮ ನಾಗರಿಕರಿಗೆ ಕೊಡಿ. ಎಸ್, ವಿ ವಿಲ್ ಗಿವ್ ಯು ಅ ಪ್ಯೂರ್ ವೋಟರ್ ಲಿಸ್ಟ್ ಅಂತ. ಅದು ಮಾಡೋದು ಬಿಟ್ಟು ನಾವು ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ನಮಗೆ ಇಂಟಿಮಿಡೇಟ್ ಮಾಡ್ತೀರಾ? ನೀವು ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ, ಯು ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ಯು ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಯು ವರ್ಕ್ ವಿತಿನ್ ದಿ ಪ್ಯಾರಾಮೀಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಿತಿನ್ ದ ಲೀಗಲ್ ಆಂಬಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ. ಕೊನೆಯದಾಗಿ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ನಮಗೆ ತಾವು ಎಲ್ಲ ದಾಖಲೆಗಳು ಮಿಷಿನ್ ರೀಡಬಲ್ ಫಾರ್ಮ್ಯಾಟ್ನಲ್ಲಿ ಮತ್ತು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಕೊಡಬೇಕು. ಅದನ್ನು ಕೊಡ್ತಾ ಇಲ್ಲ. ನೀವು ಯಾಕೆ ಹೆದರ್ತಾ ಇದ್ದಾರೆ ಗೊತ್ತಿಲ್ಲ. ಮಹಾರಾಷ್ಟ್ರದ ಕೊಡ್ತಾ ಇಲ್ಲ, ಹರಿಯಾಣದ ಕೊಡ್ತಾ ಇಲ್ಲ, ಕರ್ನಾಟಕದ ಕೊಡ್ತಾ ಇಲ್ಲ. ಒಂದನೇದು ಕೊಡಬೇಕು. ಎರಡನೇದು CCTV ಫುಟೇಜು ಏನು ನೀವು 45 ದಿನದಲ್ಲಿ ನೀವು ಡಿಲೀಟ್ ಮಾಡಬೇಕಂತ ಇದ್ದೀರಾ, ಅದು ರದ್ದಾಗಬೇಕು. ಆ ಫುಟೇಜಸನ್ನು ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕೇಳಿದ್ರು ಕೊಡಬೇಕು. BJP ಕೇಳಿದ್ರು ಕೊಡಿ, ನಮಗೇನು ತೊಂದರೆ ಇಲ್ಲ. ಮತ್ತು ಎಲೆಕ್ಷನ್ ಕಮಿಷನ್ ಅವರು ನಮ್ಗೆ ಉತ್ತರ ಕೊಡಬೇಕು. ಇಷ್ಟು ದೊಡ್ಡ ಫ್ರಾಡ್ ನಡೀತಿರ್ಬೇಕಾದಾಗ ನಿಮ್ಮಿಂದ ಅಥವಾ ನಿಮ್ಮ ಅಧಿಕಾರಿಗಳಿಂದ ಅಥವಾ ನಿಮ್ಮ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ರಾಜ್ಯದ ಅಧಿಕಾರಿಗಳಿಂದ ನೀವೇನು ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದೀರಾ? ಯಾರು ಪ್ರೆಷರ್ ಇದೆ ನಿಮ್ಮ ಮೇಲೆ? ಯಾರು ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ನಿಮಗೂ ಏನಾದರೂ IT, ED, CBI ಅಂತ ಎದುರಿಸ್ತಾ ಇದ್ದಾರಾ? ಯಾಕಂದರೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಬಿಟ್ಟು ಇನ್ನೊಂದು ಪ್ರಶ್ನೆ ಹಾಕ್ತೀರಾ, ಅಥವಾ ನಮಗೂ ಕೂಡ ನೀವು ಬೆದರಿಕೆ ಹಾಕ್ತಿದ್ದೀರಾ. ಈಗ ಇನ್ಸ್ಟೆಡ್ ಆಫ್ ಥ್ರೆಟ್ನಿಂಗ್ ಆಪೋಸಿಷನ್, ಐ ವುಡ್ ಸ್ಟ್ರಾಂಗ್ಲಿ ಸಜೆಸ್ಟ್ ದ ಎಲೆಕ್ಷನ್ ಕಮಿಷನ್ ಡೂ ದೇರ್ ಜಾಬ್. ಇದು ಅವರು ಅಧಿಕೃತವಾದಂಥ ಟ್ವೀಟ್, ಅವರ ಹೇಳಿಕೆ. ಏನಂತ ಹೇಳ್ತಾರೆ ನಮ್ಮ ವಿರೋಧ ಪಕ್ಷದ ನಾಯಕ ಬಗ್ಗೆ? ರೂಲ್ 20 ಎಲ್ಲ ನಮ್ಮ ಪೊನ್ನಣ್ಣ ಅವ್ರು ಹೇಳ್ತಾರೆ, ಇಫ್ ಶ್ರೀ ರಾಹುಲ್ ಗಾಂಧಿ ಡಸ್ ನಾಟ್ ಸೈನ್ ದ ಡಿಕ್ಲರೇಷನ್, ಇಟ್ ವುಡ್ ಮೀನ್ ದಟ್ ಹಿ ಡಸ್ ನಾಟ್ ಬಿಲೀವ್ ಇನ್ ಹಿಸ್ ಅನಾಲಿಸಿಸ್, resultant conclusions and is making absurd allegations, in which case he should apologize to the nation. ಏನಂತಾರೆ? ಅವರು ಮಾಡಿದಂಥ ರಿಸರ್ಚ್ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ನೀವು ಏನು ಕನ್ಕ್ಲೂಷನಿಗೆ ಬಂದಿದ್ದೀರಾ, ನೀವೇನು ರಿಸಲ್ಟ್ಸನ್ನು ನೀವು ತೋರಿಸ್ತಾ ಇದ್ದೀರಾ, ಪುರಾವೆಗಳನ್ನು ಕೊಡ್ತಾ ಇದ್ದೀರಾ, ಅದರಲ್ಲಿ ನಂಬಿಕೆ ಇಲ್ಲ. ಆಬ್ಸರ್ಡ್ ಅಲಿಗೇಷನ್ಸ್ ಅಂತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಆಗಿಬಿಟ್ಟು ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರೇನ್ರಿ? ಹಿ ಈಸ್ ದ ಲೀಡರ್ ಆಫ್ ಆಪೋಸಿಷನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮೋಕ್ರಸಿ. ಮೈಂಡ್ ಯು, ಯಾರಿಗೆ ಥ್ರೆಟನ್ ಮಾಡ್ತಾ ಇದ್ದೀರಾ ನೀವು? whom do you think you are threatening? We are all elected by the people. ನೀವು ಆಬ್ಸರ್ಡ್ ಅಲಿಗೇಷನ್ಸ್ ಅಂದರೆ ಇವಾಗ ನಾವು ನಿಮಗೆಲ್ಲ ಕೊಟ್ಟಿದ್ದೀವಲ್ಲಪ್ಪ, ಸೋರ್ಸ್ ಆಫ್ RTI ಇಸ್ ದೇರ್, ಸೋರ್ಸ್ ಆಫ್ ಯುವರ್ ರಿವಿಷನ್ ಲಿಸ್ಟ್ ಇಸ್ ದೇರ್. ನೀವು ಕೊಟ್ಟಂಥ ದಾಖಲೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಕ್ಕೇನಂತೀರಾ? ಇಟ್ಸ್ ಆಬ್ಸರ್ಡ್ ಅಂತೀರಾ?
In fact, you owe the people of the country an apology for playing around with mandates, for fixing mandates under somebody's pressure, central government's pressure perhaps. ನೀವು ನನಗೆ ಇನ್ನೊಂದು ಅರ್ಥ ಆಗ್ತಾ ಇಲ್ಲ. ನಾವು ಚುನಾವಣೆ ಆಯೋಗಕ್ಕೆ, CBIಗೆ, IT ಗೆ, EDಗೆ ನಾವು ಪ್ರಶ್ನೆ ಮಾಡಿದ್ರೆ BJP ಯಾಕೆ ಉತ್ತರ ಕೊಡ್ತಾರೆ? ಹೂ ಆರ್ ದೇ? ಇವ್ರು ಯಾಕ್ರಿ ಅವ್ರ ವಕ್ತಾರರಾಗ್ತಾ ಇದ್ದಾರೆ? ED ಬಗ್ಗೆ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ, CBI ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ. ಎಲೆಕ್ಷನ್ ಕಮಿಷನ್ ಈಗ ಪ್ರಾರಂಭ ಆಗಿದ್ದಾರೆ ಇವತ್ತು. ಈಗ ಮೊನ್ನೆ ನಾನು ನಮ್ಮ BJP ಕೆಲವು ಶಾಸಕರ, ಸಂಸದರ ಹೇಳಿಕೆಗಳು ನೋಡಿದೆ. ಅವರೇನು ಹೇಳ್ತಾರೆ, ಇದು ವರ್ಣನಲ್ಲೂ ಆಗಿದೆ, ಕೊಡಗುನಲ್ಲೂ ಆಗಿರ್ಬೋದು, ಚಿತ್ತಾಪುರ್ನಲ್ಲೂ ಆಗಿದೆ ಅಂತ ಹೇಳ್ತಾರೆ. ಆಗಿರ್ಬೋದು, ನಿಮಗೂ ಆಗಿದೆ ಅನಿಸ್ತಾ ಇದೆ ಅಲ್ಲ, ಬನ್ನಿ ಇಬ್ಬರು ಹೋಗೋಣ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹತ್ರ ಹೋಗೋಣ. ಯಾಕೆ ಹೆದರ್ತೀರಾ? ಏನು ನನಗೇನು ಅನುಮಾನ, ನೀವೇ ಮಾಡಿಸಿರ್ಬೋದು. ವರ್ಣದಲ್ಲೂ ನೀವೇ ಮಾಡಿಸಿರ್ಬೋದು, ಚಿತ್ತಾಪುರದಲ್ಲೂ ನೀವೇ ಮಾಡಿಸಿರ್ಬೋದು, ಕೊಡಗುದಲ್ಲೂ ನೀವೇ ಮಾಡಿಸಿರ್ಬೋದು. ನೀವು ಮಾಡಿಸಿಲ್ಲ ಅಂದರೆ ಬನ್ನಿ ನಮ್ಮ ಜೊತೆ. ವಾಟ್ ಇಸ್ ಸ್ಟಾಪಿಂಗ್ ಯು? ಪ್ರೂವ್ ಅಸ್ ರಾಂಗ್. ನಿಮಗೂ ಆಗಿದೆ ಅಕ್ರಮ ಅಂತ ಇದ್ದೀರಲ್ಲ, ಬನ್ನಿ ಮತ್ತೆ ಹೋಗೋಣ ಜೊತೆಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಬ್ಬರು ಶಾಸಕರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ 6 ತಿಂಗಳಾಯಿತು, ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ 6 ತಿಂಗಳಾಯಿತು, ನಾವು 6 ಅವರಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಹೇಗೆ ಸಿಕ್ತಪ್ಪ ನಿಮ್ಗೆ 6 ಅವರ್ನಲ್ಲಿ? ಹೌ? ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ದೆರ್ ಈಸ್ ಕೊಲ್ಯೂಷನ್. ಹೌ ಇಸ್ ಇಟ್ ದಟ್ ಯು ಗೆಟ್ ಡೇಟಾ ಅಂಡ್ ವಿ ಡೋಂಟ್ ಗೆಟ್ ಡೇಟಾ? ಹೌ ಇಸ್ ಇಟ್ ದಟ್ ಯು ಆರ್ ಏಬಲ್ ಟು ಡೂ ಇಟ್ ಇನ್ 6 hours ಅಂಡ್ ವಿ ಆರ್ ಟೇಕಿಂಗ್ 6 months? ಸುಮ್ಮನೆ ನಾಳೆ ಹೇಳ್ತಾರೆ ನೋಡಿ, ಈ ನಾಳೆ ಅವ್ರ ಸ್ಟೇಟ್ಮೆಂಟ್ ಏನಿದೆ ಅಂತಲೂ ಈಗಲೇ ನಾನು ಹೇಳ್ತೀನಿ. ಇಲ್ಲ ಪ್ರಿಯಾಂಕಿ ಗೊತ್ತಿಲ್ಲ, AI ಎಲ್ಲ ಇದೆ ಅಂತಾರೆ. ನಮ್ಮ ಹತ್ರ ಕೋಡರ್ಸ್ ಇದ್ದಾರೆ, ಹ್ಯಾಕರ್ಸ್ ಇದ್ದಾರೆ, ಏನೋ ಅಂತ ಹೇಳ್ತಾರೆ ಅವರು. ಈಗ ರಾಹುಲ್ ಗಾಂಧಿ ಅವ್ರು ಹಿಂಗೆ ಹೇಳಿದಾಗ, ಯಾವುದು ಒಬ್ಬರು ಮತದಾರರು 2 ಸರಿ ಮತವನ್ನು ನೀಡಿದ್ದಾರೆ ಅಂದರೆ ಸಾಕ್ಷಿ ಕೊಡಿ ಅಂತ ಬಂದ್ರಲ್ಲ, ಅದೇ ಪ್ರೆಸ್ ಕಾನ್ಫರೆನ್ಸಲ್ಲಿ BJP ಶಾಸಕರೊಬ್ಬರು ಹೇಳ್ತಾರೆ, 50 ಜನ ಎಲ್ಲಿ ಓಟ್ ಇತ್ತು ಅಲ್ಲಿ 50 ಜನ ಹಾಕಿಲ್ಲ, ಬರೀ 4-5 ಜನ ಹಾಕಿದ್ರು. ಅವ್ರಿಗೆ ಹೆಂಗೆ ಗೊತ್ತಾಯ್ತು 5 ಜನ ಹಾಕಿದ್ದಾರೆ ಅಂತ? ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಅವರು? ಯಾಕೆ BJP ಶಾಸಕರಂದ್ರೆ ಹೆದರ್ತೀರಾ? BJP ಸಂಸದರಂದ್ರೆ ಹೆದರ್ತೀರಾ? ವಿರೋಧ ಪಕ್ಷದವರು ಕೇಳಿದ್ರೆ ಯು ಹ್ಯಾವ್ ನಥಿಂಗ್, ಇಂಟಿಮಿಡೇಟ್ ಮಾಡ್ತೀರಾ ನೀವು. ಆದ್ದರಿಂದ ನಾನು ಕೇಳ್ಕೊಳೋದು ಇಷ್ಟೇ, ಇದು ಬರೀ ನಮ್ಮಲ್ಲಿ ನಡೆದಿಲ್ಲ, ಎಲ್ಲ ಕಡೆ ನಡೆದಿದೆ. ಬಿಹಾರ್ನಲ್ಲಿ ಕೂಡ ನಡೆದಿದೆ. ನೀವು ಬಿಹಾರ್ನಲ್ಲಿ ನೀವು ಇದು ನೋಡಿದಿರೋ ಇಲ್ಲೋ, ನಿಮ್ಮ ಇದು ಮೊನ್ನೆ ಬಂದಿದ್ದು ಬಿಹಾರ್ನಲ್ಲಿ ಕ್ಯಾಟ್ ಕುಮಾರಿಗೆ, ಬೆಕ್ಕಿಗೆ ವೋಟರ್ ID ಕೊಟ್ಟವ್ರೆ. ಕ್ಯಾಟ್ ಕುಮಾರ್ ಅಂತ ಹೆಸರು. ಫೋಟೋ ನೋಡಿ, ಬೆಕ್ಕಿಂದೆ. ಇನ್ನೊಂದು ಡಾಗ್ ಬಾಬು, ಸನ್ ಆಫ್ ಕುತ್ತಾ ಬಾಬು, ಅದಕ್ಕೂ ECI ಅವರು ನಾಯಿ ಫೋಟೋ ಇದೆ. ನಾಯಿ ಫೋಟೋ ಸರ್. ಡಾಗ್ ಬಾಬು, ಸನ್ ಆಫ್ ಕುತ್ತಾ ಬಾಬು, ಕ್ಯಾಟ್ ಕುಮಾರ್, ಇವರಿಗೆಲ್ಲ ಕೊಟ್ಟಿದ್ದಾರಲ್ರಿ. ಟ್ರಂಪ್ ಹೆಸರಲ್ಲೂ ಒಂದು ಇಶ್ಯೂ ಆಗಿದೆ ಅಂತೆ ಮೊನ್ನೆ, ಟ್ರಂಪ್ ಅವರ ಹೆಸರ ಮೇಲೆ. ಈಗ ನಾವು ಹೇಳ್ತಾ ಇರೋದು, ನೀವು ಇಷ್ಟೆಲ್ಲ ರಾಹುಲ್ ಗಾಂಧಿಗೆ ಟ್ರ್ಯಾಕ್ ಮಾಡ್ತಾ ಇದ್ದೀರಾ, ಖರ್ಗೆ ಸಾಹೇಬ್ರಿಗೆ ಟ್ರ್ಯಾಕ್ ಮಾಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವ್ರಿಗೆ ಮಾಡ್ತಾ ಇದ್ದೀರಾ, ಶಿವಕುಮಾರ್ ಸಾಹೇಬ್ರಿಗೆ ಮಾಡ್ತಾ ಇದ್ದೀರಾ. ಫಸ್ಟು ಜನ ಏನು ಹೇಳ್ತಾ ಇದ್ದಾರೆ ಕೇಳ್ರಿ. ನಿಮ್ಮ ವೋಟರ್ ಲಿಸ್ಟ ಕರೆಕ್ಟಾಗಿ ಟ್ರ್ಯಾಕ್ ಮಾಡಿ ನೀವು, ಸಾಕು. ಮೊನ್ನೆ ಯಾವುದೋ ನಿನ್ನೆ ಅದರ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ನನಗೆ. ವಾರಣಾಸಿ ಅಂದರೆ ನಮ್ಮ ಮೋದಿಯವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರೋ ಒಬ್ಬರು ರಾಜ್ ಕಮಲ್ ದಾಸ್ ಅಂತಿದ್ದಾರಂತೆ. ಅವ್ರಿಗೆ 50 ಜನ ಮಕ್ಕಳಂತೆ. ಅತ್ಯಂತ ಕಿರಿ ಮಗ 28 ವರ್ಷ, ಅತ್ಯಂತ ದೊಡ್ಡ ಮಗ 72 ವರ್ಷ. ಇವರಿಗೆ 50 ವರ್ಷನ ಏನೋ ಇದೆ ಅಂತ. ಸಂಪೂರ್ಣವಾದ ಮಾಹಿತಿ ನನ್ನ ಹತ್ರ ಇಲ್ಲ. ಆದರೆ ಇದು ಮೋದಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೋದಿಯವ್ರು ಯಾವಾಗಲೂ ಹೇಳ್ತಾರಲ್ಲ, ನಾನು ನಾನ್ ಬಯೋಲಾಜಿಕಲ್ ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ನಾನ್ ಬಯೋಲಾಜಿಕಲ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮೋದಿಯವರು. ಇದು ಹೇಗೆ ಸಾಧ್ಯ ಆಗ್ತದೆ? ಈಗ EC ಅವರು ಇದ್ರ ಬಗ್ಗೆ ಉತ್ತರ ಕೊಡಬೇಕು. ನಾವು ಕೇಳಿರೋ 4-5 ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿಯವರು ಇರ್ಬೋದು, ನಾವಿರ್ಬೋದು, ನಮ್ಮ ಪಕ್ಷದ ವತಿಯಿಂದ ಕೇಳಿರೋದು ಅವರು ಉತ್ತರ ಕೊಡಬೇಕು. ನೀವು ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಟ್ರ್ಯಾಕ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಎಲೆಕ್ಷನ್ ಕಮಿಷನ್ ಅವರು ವೋಟರ್ ಲಿಸ್ಟನ್ನು ಮತ್ತು ವೋಟರ್ಸ್ನ ಟ್ರ್ಯಾಕ್ ಮಾಡಿ. ಅದು ನಿಮ್ಮ ಜವಾಬ್ದಾರಿ. ನಾವು ಕೇಳಿರುವಂಥ ಪ್ರಶ್ನೆಗಳಿಗೆ
ನೀವು ಉತ್ತರ ಕೊಡೋದು ಬಿಟ್ಟು ಜನರಿಗಲ್ಲಿ ಅನುಮಾನ ಬರ್ತಾ ಇದೆ ನಿಮ್ಮ ಬಗ್ಗೆ. ನಿನ್ನೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ, ಐ ಥಿಂಕ್ ದೇರ್ ಇಸ್ ಅ ಟ್ರಸ್ಟ್ ಡೆಫಿಸಿಟ್ ವಿತ್ ECI ಅಮಂಗ್ ಪೀಪಲ್ ಅಂತ ಪಾಸಿಂಗ್ ರೆಫರೆನ್ಸ್ ಮಾಡಿದ್ದಾರೆ. ಅದನ್ನು ದೂರಪಡಿಸ್ರಿ. ಅದು ಇದು ಬಿಟ್ಟು ನೀವು ರಾಹುಲ್ ಗಾಂಧಿ ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಎಲ್ಲನೂ ಕೂಡ ನಿಮ್ಮ ಮಾಹಿತಿನೇ ನಿಮಗೆ ಕೊಡ್ತಾ ಇದ್ದೀವಿ. ನಿಮ್ಗೆ ಹೇಳಿ ಇನ್ನೂ ಬೇಕಾದರೆ ರಿಸರ್ಚ್ ಪರ್ಸನ್ಸ್ ಕೊಡಬೇಕಾದ್ರೆ ನಾವೇ ಕೊಡ್ತೀವಿ ನಿಮಗೆ, ಎಲ್ಲಿಂದ ತೆಗಿತಾ ಇದ್ದೀವಿ ಅಂತ. ಆದರೆ ಈ 5 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಈಗ ಪೊನ್ನಣ್ಣ ಅವರು ಎಲೆಕ್ಷನ್ ಕಮಿಷನ್ ಅವರ ನೋಟಿಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ 1-2 ನಿಮಿಷದಲ್ಲಿ ತಮಗೆ ಬ್ರೀಫ್ ಮಾಡ್ತಾರೆ. ವಾಪಸ್ ಬರ್ತೀನಿ, ಐ ಆಮ್ ಹಿಯರ್ ಓನ್ಲಿ. ವಾಪಸ್ ಇದು ಮುಗಿಸ್ಲಿ. ಊಟ ಇದೆ, ಡೋಂಟ್ ವರಿ. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈಗಾಗಲೇ ಮಾನ್ಯ ಸಚಿವರಾದಂಥ ಅವರು ಬಹಳ ಸುದೀರ್ಘವಾಗಿ ಎಲ್ಲ ವಿಚಾರವನ್ನು ಇಟ್ಟಿದ್ದಾರೆ. ಇದರಿಂದ ಸಂಶಯ ಉದ್ಭವ ಆಗೋದಿಲ್ಲ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲೆಕ್ಷನ್ ಕಮಿಷನ್ ಅವರು 2 ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಕ್ಕೆ. ಒಂದು ರೂಲ್ 23 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ 1960 23 ಅದರ ಕೆಳಗಡೆ ನೀವು ಓದಲು ಬನ್ನಿ, ಇಲ್ಲ ಅಂದರೆ ನೀವು ಇಡೀ ದೇಶಕ್ಕೆ ಕ್ಷಮೆಯಾಚನೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಬಹುಶಃ ಯಾವುದೇ ಸಂವಿಧಾನಿಕವಾದಂಥ ಸಂಸ್ಥೆ ಈ ರೀತಿಯಾಗಿ ಒಂದು ವಿರೋಧ ಪಕ್ಷದ ನಾಯಕರ ಹೇಳಿಕೆಯನ್ನು ತಿರಸ್ಕರಿಸ್ತಾರೆ ಅಂತ ಹೇಳಿದ್ರೆ ಇದು ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ, ಪ್ರಜಾಪ್ರಭುತ್ವದ ಕಗ್ಗೊಲೆ. ಆದರೆ ಭಾಳ ನಮ್ಗೆ ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಈ ಎಲೆಕ್ಟರಲ್ ರೂಲ್ಸನ್ನು ಹತ್ತಿರದಿಂದ ಗಮನಿಸಿದ್ರೆ ಈ ರೂಲ್ ಈ ನಾವು ಎತ್ತಿರುವಂಥ ಯಾವುದೇ ಪ್ರಶ್ನೆಗೆ ಈ ರೂಲ್ ಅನ್ವಯ ಆಗೋದೇ ಇಲ್ಲ. ಇಟ್ ಹ್ಯಾಸ್ ನೋ ಅಪ್ಲಿಕಬಿಲಿಟಿ ಅಟ್ ಆಲ್. ಈ ರೂಲ್ಸ್ ಇರೋವಂಥದ್ದು ರೂಲ್ 12ರಿಂದ 20ವರೆಗೂ ನೋಡ್ಬೇಕು. ಬರೀ 20 ಸಬ್ ಕ್ಲಾಸ್ 3 ತೆಗೆದು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾರೆ. ಬರೀ ಒಂದು ಸಬ್ ರೂಲನ್ನು ಕೊಟ್ಬಿಡಿ. 12ರ ರೂಲಿಂದ 20ರವರೆಗೂ ಪೂರ್ಣವಾದಂಥ ಪ್ರಕ್ರಿಯೆಯನ್ನು ಹೇಳ್ತದೆ. ಒಬ್ಬ ಮತದಾರ ಯಾವ ರೀತಿ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು, ಅಥವಾ ಒಬ್ಬ ಮತದಾರನ ಪಟ್ಟಿಯಿಂದ ಯಾವ ರೀತಿ ಹೊರಗಡೆ ಹಾಕಬೇಕು, ಅಥವಾ ಅಬ್ಜೆಕ್ಷನ್ಸ್ ಆಗಿದಾಗ ಮತದಾರನ ಪಟ್ಟಿ ಸೇರ್ಪಡೆಗೆ ಅಂತ ಹೇಳೋದು. ಆ ಪ್ರಕ್ರಿಯೆಯಲ್ಲಿ ಯಾವಾಗಾದರೂ ಅಬ್ಜೆಕ್ಷನ್ಸ್ ಅಥವಾ ಕ್ಲೇಮನ್ನು ಅವ್ರು ಹಿಯರಿಂಗ್ ಮಾಡಬೇಕಾದ್ರೆ ಎನ್ಕ್ವೈರೀಸ್ ಪ್ರಾರಂಭ ಮಾಡಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಖುದ್ದಾಗಿ ಹಾಜರಾಗಿ ಅಂತ ಹೇಳಿದ ನಂತರ ಅವರು ತಾವು ಅಫಿಡೇವಿಟ್ ಹಾಕಬೇಕು ಅಂತ ಹೇಳ್ಬೋದು. ಹೊರತು ಈ ರೀತಿಯಾಗಿ ಮಾಡಿರುವಂಥ ಗಂಭೀರವಾದಂಥ ಆರೋಪ, 1 ಲಕ್ಷ ಮತದಾರರ ಕಳ್ತನ ಆಗಿದೆ ಅಂತ ಹೇಳುವಂಥ ಆರೋಪಕ್ಕೆ ನೀವು ಓತಲ್ಲಿ ಬನ್ನಿ ಅಂತ ಹೇಳ್ತಾರಲ್ಲ, ಅನ್ವಯ ಆಗದಿರುವಂಥ ರೂಲನ್ನು ಅನ್ವಯ ಆಗುತ್ತೆ ಅಂತ ನಾವು ಭಾವಿಸಿದ್ರು ಕೂಡ ಯಾವ ರೀತಿ ಇದೆ ಅಂತ ಪ್ರಕ್ರಿಯೆ ಅಂತ ನಾವು ಅರ್ಥ ಮಾಡ್ತೀವಿ. ಯಾವ ಕಾರಣಕ್ಕೂ ಕೂಡ ರೂಲ್ 20 ಸಬ್ ಕ್ಲಾಸ್ 3 ಈ ವಿಚಾರಕ್ಕೆ ಅನ್ವಯ ಆಗೋದಿಲ್ಲ. ಇದನ್ನು ಜನರ ದಾರಿ ತಪ್ಪಿಸಲಿಕ್ಕೆ ಅವರು ಬಳಸ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಅಪರಾಧ ಅಂತ ನಾನು ಇವತ್ತು ECI ಮಾಡಿರುವಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು 2ನೇ ವಿಚಾರ, ಇವತ್ತು ಅವರು ಕೊಟ್ಟಿರುವಂಥ ನೋಟಿಸ್ ಶಕುಂದಾಡಿ ಅದು ಕೂಡ ಮೊನ್ನೆ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಮತ ಆಗಿದೆ. ಶಕುಂದಾಡಿ ಅವರೇ ಹಾಕಿದ್ದಾರೋ ಅಲ್ಲ ಯಾರೋ ಬಂದು ಬೇರೆ ಕಡೆಯಿಂದ ಹಾಕಿದ್ದಾರೋ, ಇದನ್ನು ತನಿಖೆ ಮಾಡಲಿಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಸಂಶಯ ಏನು ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ ಏನನ್ನೋ ಮುಚ್ಚುವಂಥ ಪ್ರಯತ್ನವನ್ನು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಪದೇ ಪದೇ ಇದು 2 ಬಾರಿ ಟ್ವೀಟ್ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ECIನವರು ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. 23ನಲ್ಲಿ ತಾವು ಅಫಿಡೇವಿಟ್ ಹಾಕಿ ಅದನ್ನೇ BJPಯವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ಅದರಿಂದ ಇದನ್ನು ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ನಾನು ಈ ಅವಕಾಶವನ್ನು ಬಳಸ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ರೂಲ್ ಅನ್ವಯ ಆಗೋದಿಲ್ಲ, ಈ ರೂಲ್ಸೇ ಅನ್ವಯ ಆಗೋದಿಲ್ಲ. 2ನೇದು ಇದರಲ್ಲಿರುವಂಥ ಪ್ರಕ್ರಿಯೆ ಏನಿದೆ, ಪ್ರಾರಂಭ 12ರಿಂದ 20ರಲ್ಲಿ ಪೂರ್ಣ ಆಗ್ತದೆ. ಯಾವುದೇ ಪ್ರಕ್ರಿಯೆಯನ್ನು ಕೂಡ ECI ಅವರು ಮಾಡಿಲ್ಲ, ಯಾಕಂದರೆ ಅದು ಅನ್ವಯ ಆಗೋದಿಲ್ಲ. ಇಲ್ಲಿಂದನೋ ಒಂದು ಲೈನನ್ನು ಎತ್ತಿ ಈ ರೀತಿಯಾಗಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂಥ ಲೀಡರ್ ಆಫ್ ಅಪೋಸಿಷನ್ ಎತ್ತಿರುವಂಥ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಆರ್ಟಿಕಲ್ 324 ಕೆಳಗಡೆ ECI ಈಸ್ ಅ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವ್ರು ಯಾವ ರೀತಿ ವರ್ತಿಸಬೇಕು ಆ ರೀತಿ ಅವ್ರು ವರ್ತಿಸ್ತಾ ಇಲ್ಲ. ದಯವಿಟ್ಟು ಇದನ್ನು ತನಿಖೆ ಮಾಡಿ. ಇವತ್ತು ಪ್ರಿಯಾಂಕ್ ಅವರು ಕೂಡ ಭಾಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಜನರ ಮುಂದೆ ಉತ್ತರವನ್ನು ಕೊಡಿ ಅಂತ ಹೇಳಿ ಕೋರಿಸ್ತಾ ಇದ್ದಾರೆ. मीटिंग भेजा
इधर बांग्लादेशी आदमी बहुत है इधर। तो वो बीजेपी को क्यों वोट करेगा? वो क्या बोलता है, वो इधर ज्यादा क्या बोलता है इसका, वोट बीजेपी का नहीं डालेगा तो इधर से मारेगा, ऐसा बहुत है इधर। वो अभी आप कह रहे हो डर से देता है। हाँ, डर से देता है इधर। ऐसा हालत बहुत है इधर। तुबरेली सीतापुरा में बहुत बांग्लादेश वाला है। अभी बांग्लादेश वाला का चलो इधर एक मीटिंग भी बना दिया। एक आदमी बहुत आदमी इधर ही वो रोड क्लीन करता है ना, वो भी बांग्लादेश बहुत आदमी है। वो वोट बैंक बीजेपी का वही है, लोकल वाला नहीं है बीजेपी का। इतना है, वही है। वोट बहुत छोटा है इधर। ನೋಡಿ, ಇದು ಒಂದು ಮೊನ್ನೆ ರವಿವಾರ ಪ್ರಸಾರ ಆದಂಥ ಸಂದರ್ಶನ. ಏನು ಹೇಳ್ತಾರೆ, ಇಲ್ಲಿ ಬಾಂಗ್ಲಾದೇಶಿಯವರು ಭಾಳ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಬಿ ಜೆ ಪಿಯವ್ರು ಕರೆಸಿದ್ದಾರೆ, ಮತ್ತು ಬಿ ಜೆ ಪಿಯವರೇ ಓಟ್ ಹಾಕ್ತಾರೆ, ಇಲ್ಲದೇ ಹೆದರ್ಸ್ತಾರೆ ಬೆದರಿಸ್ತಾರೆ ಅಂತ. ನನ್ನ ಪ್ರಶ್ನೆ ಇರೋದು, ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರೋದು ಹೆಂಗೆ? ಗಡಿ ಕಾಯೋದು ಜವಾಬ್ದಾರಿ ಯಾರ್ದು? ಬಾಂಗ್ಲಾದೇಶಿಂದ ಬರಬೇಕಂದ್ರೆ ಎಷ್ಟು ಬಿ ಜೆ ಪಿ ರಾಜ್ಯವನ್ನು ಪಾರ್ ಮಾಡಿಬಿಟ್ಟು ಬರಬೇಕು? ಯಾರು ಕರೆಸ್ತಾ ಇದ್ದಾರೆ? ಹೂ ಇಸ್ ಫೆಸಿಲಿಟೇಟಿಂಗ್ ದೇರ್ ಎಂಟ್ರಿ? ಇದು ನನ್ನ ಮಾತಲ್ಲ, ಸಾರ್ವಜನಿಕರು, ಒಬ್ಬ ಮತದಾರರು ಹೇಳ್ತಾ ಇರುವಂಥ ಮಾತಿದು. ಈಗ ನಾಟಕ ನೋಡಿ ನೆಕ್ಸ್ಟು. This coming Sunday, 13th July, we are organizing Janajagati Abhiyana against infiltrated Bangladeshis. Illegal Bangladeshis should be sent out from the Bangalore, not only from Bangalore, from the entire country. They should be sent back to their country. This movement we have taken in Madhepura constituency, and there are a lot of Bangladeshis are living here, and they have grabbed the jobs of poor people. So who are illegally living here, our teams have identified, and our war room is also active. We got several information to the war room. We are asking the authorities, they should send back to their nation. On this occasion, I request, if any Bangladeshis are nearby or in your place, please send the details about that. And also I request, please participate in this movement on 13th July, Sunday. Thank you. ಮಾನ್ಯ ಶಾಸಕರ ಕಾಳಜಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಾಂಗ್ಲಾದೇಶಿಯವರು ಇಲ್ಲಿರಬಾರ್ದು, ನಮ್ಮ ಉದ್ಯೋಗನೂ ತಗೋಬಾರ್ದು, ನಮ್ಮ ಓಟಿನ ಹಕ್ಕು ಕೂಡ ತಗೋಬಾರ್ದು. ಹೇಗೆ ಬಂದರು ಇಲ್ಲಿ? ಅವ್ರು ಹೇಳಿದ್ರು ದೇ ಆರ್ ಲಿವಿಂಗ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ. ದೇ ಆರ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಬಟ್ ಲಿವಿಂಗ್ ಇನ್ ಅವರ್ ಕಂಟ್ರಿ. ಯಾರ ಜವಾಬ್ದಾರಿ ಸರ್ ಇದು? ವಾರ್ ರೂಮನ್ನು ಮಾಡಿದಾರಂತ ಬಿ ಜೆ ಪಿಯವರು. ರೀ ಸ್ವಾಮಿ, ನೀವು ಯಾಕೆ ರೀ ವಾರ್ ರೂಮ್ ಮಾಡಿದ್ದೀರಾ? ಅಮಿತ್ ಶಾ ಅವ್ರಿಗೆ ಆ್ಯಕ್ಟಿವ್ ಇರೋಕ್ಕೆ ಹೇಳಿ, ನಿಮ್ಮ ಕೆಲಸ ಅಲ್ಲ ಅದು. ನಿಮ್ಮ ವೋಟರ್ಸ್ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಬಿ ಜೆ ಪಿ ವೋಟರ್ಸ್ ಅಂತ. ಇದು ತನಿಖೆ ಆಗಬಾರ್ದು ಅಂತೀರಾ? ಇದು ಮೊನ್ನೆ ಜುಲೈ 13ನೇ ತಾರೀಕು ಯಾವಾಗೋ ಅವ್ರು ಮಾಡಿದಂಥದ್ದು. ಇದು ಗಮನಕ್ಕೆ ತಂದಿದ್ದೀವಿ ನಾವು. ಯಾರ್ಯಾರು ವೋಟರ್ ಲಿಸ್ಟಲ್ಲಿದ್ದಾರೆ, ಯಾರ್ಯಾರು ಇಲ್ಲ, ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಇಲ್ಲಿಗಲಿ, ಅದಕ್ಕೆ ಉತ್ತರ ರಾಜ್ಯ ಸರ್ಕಾರ ಕೊಡಬೇಕಾ, ಕೇಂದ್ರ ಸರ್ಕಾರ ಕೊಡಬೇಕಾ? ಮತ್ತು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ. ಚುನಾವಣೆ ಆಯೋಗದ ಅಧಿಕಾರಿಗೆ ಹೇಳ್ತಾ ಇದ್ದೀನಿ, ಕೇಂದ್ರದವರಿಗೆ, ಹಾದಿನಲ್ಲಿ ಹೋಗೋರು ಬರೋರು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇಲ್ಲಿ ಬಾಂಗ್ಲಾದೇಶಿಗಳು ಬಂದಿದ್ದಾರೆ, ಅವರು ವೋಟರ್ ಲಿಸ್ಟಲ್ಲಿದ್ದಾರೆ, ಅವರು ಬಿ ಜೆ ಪಿಗೆ ವೋಟ್ ಹಾಕ್ತಾರೆ ಅಂತ. ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಇದೆಯಾ ನಿಮ್ಮದು? ಸೊ ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನು ತಮಗೆ ಸಂಪೂರ್ಣವಾದಂಥ ಪ್ರೆಸೆಂಟೇಷನನ್ನು ಕೊಟ್ಟಿದ್ದೀವಿ, ಮಾಹಿತಿಯನ್ನು ನೀಡಿದ್ದೀವಿ, ವಿತ್ RTI ನಂಬರ್, ವಿತ್ ದ ಗೌರ್ಮೆಂಟ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ಸ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ
ಪ್ರಸ್ತಾಪವನ್ನು ಮಾಡಿದ್ದೇವೆ. ಸಾವಿರಾರು ದಾಖಲೆಗಳು ಲಭ್ಯ ಇವೆ. ನಾವು ಮೊನ್ನೆ ಬಿಡುಗಡೆ ಮಾಡಿದಂಥ ದಾಖಲೆಗಳ ಬಗ್ಗೆ ಮೊದಲು ಅವ್ರು ಉತ್ತರ ಕೊಡಲಿ. ಅದಾದಮೇಲೆ ಇವೆಲ್ಲನೂ ಕೂಡ ಹಂತ ಹಂತವಾಗಿ ನಾವು ಕೊಡ್ತೀವಿ ಅವರಿಗೆ. ನೀವು ಉತ್ತರ ಕೊಡೋದು ಬಿಟ್ಟು ವಿರೋಧ ಪಕ್ಷದವರಿಗೆ ಬೆದರ್ಸೋಕ್ಕೆ ಹೋದರೆ ನಾವು ಯಾರು ಜಗ್ಗವರು ಅಲ್ಲ, ಬಗ್ಗವರು ಅಲ್ಲ. ಇದು ಪ್ರಜಾಪ್ರಭುತ್ವದ ಅಳಿ ಉಳಿಯುವ ಪ್ರಶ್ನೆ, ಸಂವಿಧಾನದ ಅಳಿ ಉಳಿಯುವ ಪ್ರಶ್ನೆ. ಇವತ್ತು ವೋಟರ್ ಲಿಸ್ಟೇ ಇವರು ಮಾಯ ಮಾಡ್ತಾರೆ ಅಥವಾ ಬಂದಂಗೆ ಪರಿಷ್ಕರಣೆ ಮಾಡ್ತಾರೆ ಅಂದರೆ ಜನಾಭಿಪ್ರಾಯ ಎಲ್ಲಿ ಹೋಗುತ್ತೆ? ಕ್ಯಾನ್ ವಿ ಬಿ ಕಾಲ್ಡ್ ಎ ಡೆಮೋಕ್ರಸಿ ಅಟ್ ಆಲ್? ಸೊ ಆದ್ದರಿಂದ ಎಲೆಕ್ಷನ್ ಕಮಿಷನ್ ಅವರು ಇನ್ಸ್ಟೆಡ್ ಆಫ್ ಇಂಟಿಮಿಡೇಟಿಂಗ್ ದ ಆಪೋಸಿಷನ್, they should answer the people of India. They should answer the people of Karnataka, and more importantly, they should answer the people of Bengaluru Central Lok Sabha. ಈ ದಾಖಲೆಗಳು ಬೆಂಗಳೂರು ಸೆಂಟ್ರಲ್ ಲೋಕಸಭಾದಿದೆ. ಅವ್ರಿಗೆ ಉತ್ತರ ಕೊಡಲಿ. ಅವ್ರೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ನೋಡ್ತೀವಿ. ಲೀಗಲ್ ಆ್ಯಕ್ಷನ್ ಕೂಡ ಏನೇನು ತಗೋಬೇಕು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಉನ್ನತ ಮಟ್ಟದಲ್ಲಿ ನಾವು ಮಾಡಬೇಕಾಗುತ್ತೆ. ಇದನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಧನ್ಯವಾದಗಳು.